ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾಲ್ಕು ದಶಕಗಳ ಬಳಿಕ ಬಾಹ್ಯಾಕಾಶದಲ್ಲಿ ಭಾರತ ದಿಗ್ವಿಜಯ. ಯಶಸ್ವಿಯಾಗಿ ಅಂತರಿಕ್ಷ ಕೇಂದ್ರ ಪ್ರವೇಶಿಸಿದ ಶುಭಾಂಶು ಶುಕ್ಲ. 14 ದಿನದಲ್ಲಿ ನಡೆಯಲಿದೆ 7 ಪ್ರಯೋಗ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸ್. ಸಿದ್ದು ಡಿಕೆಶಿ ಕುರ್ಚಿ ಸೇಫ್ ಆಗಿರುತ್ತ. ಒಡೆದ ಮನೆ ಕಾಂಗ್ರೆಸ್ನಲ್ಲಿ ಪಟ್ಟದ ಸಮರ. ಕಲಬುರಗಿಯಲ್ಲಿ ನೈತಿಕ ಪೊಲೀಸ್ಗಿರಿ ಸದ್ದು. ಅನ್ಯ ಕೋಮಿನ ಯುವತಿಗೆ ಲಿಫ್ಟ್ ಕೊಟ್ಟಿದ್ದಕ್ಕೆ ಹಲ್ಲೆ. ಬೈಕ್ ಅಡ್ಡಗಟ್ಟಿ ಥಳಿತ, ದುಡ್ಡು ಆಭರಣ ಲೂಟಿ. ತುಮಕೂರು ವಿವಿ ಕ್ಯಾಂಪಸ್ ಬಳಿ ಚಿರತೆ ಪ್ರತ್ಯಕ್ಷ. ಸುತ್ತಲಿನ ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಸೆರೆ ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳಿಗೆ ಒತ್ತಾಯ. ಸೆಪ್ಟೆಂಬರ್ ಕ್ರಾಂತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ನಲ್ಲಿ ಇದೊಂದು ರೀತಿ ರೊಟೇಷನ್ ಪ್ರಾಸೆಸ್ ಅಂತ ಹೇಳಿ, ಯಾವಾಗೆಲ್ಲ ವಿವಾದ ಅನ್ನೋದು ಮುನ್ನೆಲೆಗೆ ಬರುತ್ತೆ ಆಗೆಲ್ಲ ಶುರುವಾಗುತ್ತೆ ಕುರ್ಚಿ ಕದನ. ಮಾಧ್ಯಮಗಳು ಪ್ರಶ್ನೆ ಕೇಳಿಲ್ಲ, ಮಾಧ್ಯಮಗಳಲ್ಲಿ ಸ್ಪೆಕ್ಯುಲೇಷನೂ ಇರಲಿಲ್ಲ. ಇನ್ಫ್ಯಾಕ್ಟ್ ಮಾಧ್ಯಮಗಳಲ್ಲಿ ಈ ಕುರ್ಚಿ ಬದಲಾವಣೆ ಅನ್ನೋ ವಿಚಾರ ನಿಂತು ಹೋಗೇನೆ ತಿಂಗಳಾನ್ಗಟ್ಲೆ ಆಗೋಗಿತ್ತು. ರಾಜಣ್ಣ ಅವ್ರು ಬಂದು ಇದ್ದಿದ್ದು ಪ್ರಶ್ನೆ, ಅಸಮಾಧಾನಗೊಂಡಿರುವ ಶಾಸಕರನ್ನ ಸಮಾಧಾನಗೊಳಿಸಿದ ಹೇಗೆ ಅನ್ನೋದ್ರ ಬಗ್ಗೆ. ಅನುದಾನ ಹಂಚಿಕೆಯ ವಿಚಾರದಲ್ಲಿ ಕೋಪಗೊಂಡಿರುವ ಶಾಸಕರನ್ನ ಶಾಂತಗೊಳಿಸಿದ ಹೇಗೆ ಅಂತ ಹೇಳಿ. ಆದರೆ ಈ ವಿಚಾರ ಬಿಟ್ಟು ರಾಜಣ್ಣ ಅವರು ಹೇಳಿದ್ದು ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ ಕ್ರಾಂತಿ, ನೀವೆಲ್ಲ ಗಮನಿಸ್ತೀರಿ, ಕಾದಿರಿ ಅಂತ. ಅಲ್ಲಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಕುರ್ಚಿ ಸುತ್ತ ಇದೀಗ ಚರ್ಚೆ ಪ್ರಾರಂಭವಾಗಿದೆ. ಇನ್ಫ್ಯಾಕ್ಟ್ ರಾಜಣ್ಣ ಅವರು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನು ಗಮನಿಸೋಣ. ಈ ಹನಿ ಟ್ರ್ಯಾಪ್ನ ವಿಚಾರದ ನಂತರದಲ್ಲಿ ಬಹುತೇಕ ಸೈಲೆಂಟ್ ಆಗಿ ಹೋಗಿದ್ರು ಮಿನಿಸ್ಟರ್ ರಾಜಣ್ಣ ಅವರು. ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ರು. ಸರ್ಕಾರದಲ್ಲಿ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹೇಳಿದ್ ನಾವಲ್ಲ, ಅಂದ್ರೆ ಮಾಧ್ಯಮದವರಲ್ಲ, ಬದಲಾಗಿ ಕಾಂಗ್ರೆಸ್ ಸರ್ಕಾರದ್ದೇ ಸಚಿವರಾದ KN ರಾಜಣ್ಣ ಅವರು. ಸೆಪ್ಟೆಂಬರ್ನಲ್ಲಿ ಆಗಲಿದೆಯಂತೆ ಸಮ್ ಚೇಂಜ್. ಇದು ರಾಜಣ್ಣ ಅವರ ವರ್ಷ. ಆದರೆ ಇದ್ರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಚೇಂಜ್ ಆಗತ್ತೆ, ಆದರೆ ಕ್ರಾಂತಿ ಅಲ್ಲ, ಈ ಕ್ರಾಂತಿ ಅನ್ನೋದೆಲ್ಲ ಫೇಕ್, ಬದಲಾಗಿ ಕೆಲ ಸಣ್ಣ ಪುಟ್ಟ ಬದಲಾವಣೆ ಆಗೋದು ನಿಜ ಅನ್ನೋ ಮೂಲಕ ಮತ್ತೊಂದಷ್ಟು ಗೊಂದಲಕ್ಕೆ ಕಾರಣವಾದ ರಾಜಣ್ಣ ಅವರ ಹೇಳಿಕೆ. ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ನಿಮ್ಮ ಮುಂದೆ. ಅದಾದ ನಂತರ ಚರ್ಚೆ ಪ್ರಾರಂಭ. ಸೆಪ್ಟೆಂಬರ್ ಕಳೀಲಿದ್ದೇನೆ, ಸೆಪ್ಟೆಂಬರ್ ಕಳೀಲಿತ್ತು, ಸೆಪ್ಟೆಂಬರ್ ಕಳೀಲಿದ್ದೇನೆ, ಸೆಪ್ಟೆಂಬರ್ ಕಳೀಲಿತ್ತು, ಸೆಪ್ಟೆಂಬರ್ ಕಳೀಲಿದ್ದೇನೆ, ಸೆಪ್ಟೆಂಬರ್ ಕಳೀಲಿತ್ತು, ಸೆಪ್ಟೆಂಬರ್ ಕಳೀಲಿದ್ದೇನೆ, ಸೆಪ್ಟೆಂಬರ್. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. AICC ಬಿಟ್ಟಿದ್ರೆ ಅದು ಯಾವಾಗ ಏನು ಮಾಡ್ತಾರೆ ಯಾರು ಗೊತ್ತು, ಯಾವ ಬದಲಾವಣೆಗಳು ಏನೇನು ಮಾಡ್ತಾರೆ, ಯಾವ ನಿರ್ಣಯಗಳನ್ನು ಅದು AICC ಬಿಟ್ಟಿದ್ರು. ನಾವು ಹೇಳುವಂಥ ಅಗತ್ಯ ಕೂಡ ಇಲ್ಲ ಅದಕ್ಕೆ. ಚರ್ಚೆ ಪ್ರಾರಂಭ ಮಾಡ್ತಾ ಇದ್ವಿ. ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರಿದ್ದಾರೆ, BJP ವಕ್ತಾರರು ಅಶೋಕ್ ಗೌಡ್ರು, ಹಾಗೆ JDSನ ವಕ್ತಾರರು ಮಹೇಶ್ ಗೌಡ್ರಿದ್ದಾರೆ. ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಾರ್ ಅ ಚೇಂಜ್ ಇವತ್ತು JDSನಿಂದ ಚರ್ಚೆ ಪ್ರಾರಂಭ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ದೆಹಲಿಗೆ ಹೋಗಿ ಬಂದ್ರು ಮುಖ್ಯಮಂತ್ರಿಗಳು, ಅವ್ರ ಜೊತೆಯಲ್ಲೇ ಹೋಗಿದ್ರು ಸತೀಶ್ ಜಾರಕಿಹೊಳಿ ಅವರು. ಅದಾದ ತಕ್ಷಣ ಶುರುವಾಯಿತು ಸಂಕ್ರಾಂತಿಯ ಚರ್ಚೆ. ಮಹೇಶ್ ಜಿ, ನಾವು ಯಾರು ಕೇಳಲಿಲ್ಲಪ್ಪ ಈ ಬಾರಿ. ಪ್ರತಿ ಬಾರಿ ಈ ರೀತಿ ಚರ್ಚೆ ಬಂದಾಗ ಮಾಧ್ಯಮಗಳ ಸುಳ್ಳು ಸೃಷ್ಟಿ, ಮಾಧ್ಯಮಗಳ ಸ್ಪೆಕ್ಯುಲೇಷನ್ ಹಿಂಗೆ ಅಂತಿದ್ರು. ನಾವು ಯಾರು ಪ್ರಶ್ನೆನೇ ಕೇಳಿಲ್ಲ. ಇದು ರಾಜಣ್ಣ ಅವರ ಸ್ವಯಂ ಘೋಷಿತ ಸ್ಟೇಟ್ಮೆಂಟ್. ಸ್ಮಿತಾಜಿ, ನಿಮ್ಮಲ್ಲಿ ನಾನು ಒಂದು ಕಳಕಳಿಯಿಂದ ಕೇಳ್ಕೊಳ್ತೇನೆ, ನೀವು ದೆಹಲಿಗೆ ಹೋಗಿ 1 ವಾರ ಇರಿ. ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ರಾಜ್ಯದ ರಾಜಕಾರಣದ, ದೇಶದ ರಾಜಕಾರಣದ ಸಂಪೂರ್ಣ ಅನುಭವ ಆಗುತ್ತೆ.
ಒಂದು ವಾರ ಇರಿ ಕರೆಕ್ಟಾಗಿ. ಯಾಕೆ ಅಂತೇಳಿ ಆಮೇಲೆ ನಾನು ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ. ನಾವು ಇಲ್ಲಿವರೆಗೂ ನವೆಂಬರ್ ಕ್ರಾಂತಿಯನ್ನು ಕೇಳಿದ್ದೆ, ಆದರೆ ಸೆಪ್ಟೆಂಬರ್ ಕ್ರಾಂತಿನೇ ಇವತ್ತು ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ 60 ದಿನ ಮುಂಚೆನೇ ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯಲಾಗಿದೆ ಅಂತ ಹೇಳಿದ್ರೆ ಯಾರು ಈತವರು ಸಿದ್ದರಾಮಣ್ಣ ನಿಮ್ಮ ಈ ಮೂವರೊಳಗೆ ಅವ್ರು ಹೇಳಿದ್ರು 1 2 3 ದಾಳಿ ಮಡಿಕಳಿ ಸಿದ್ದರಾಮಣ್ಣವರೇ ಯಾರು ಈತವರು ನಿಮಗೆ ಈ ಮೂವರೊಳಗೆ ಅಂದರೆ ಅದನ್ನು ನೆಕ್ಸ್ಟ್ ನಾಗರಾಜ್ ಯಾದವ್ ಸರ್ ಹೇಳ್ತಾರೆ, ಯಾಕೆಂದ್ರೆ ರಾಜಣ್ಣ ಯಾರು ಅಂತ ಹೇಳಿ. ಆಮೇಲೆ ಒಂದಿಲ್ಲಿ ಇವತ್ತೇನು ಅಂತ ಹೇಳಿದ್ರೆ ಒಬ್ಬ ಸಣ್ಣ ಮಗುವಿಗೂ ಸಹ ಕರ್ನಾಟಕದ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತೇಳಿ ಇವತ್ತು ರಾಜ್ಯದ ರಾಜಕಾರಣವನ್ನ ಅರ್ಥ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ವಾಟ್ ಎ ವಂಡರ್ಫುಲ್ ಅಮೇಜಿಂಗ್ ಪೊಲಿಟಿಷಿಯನ್ ಇನ್ ಅವರ್ ಸ್ಟೇಟ್. ದ ಫಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ರಾಜಣ್ಣನವರು ಈ ಒಂದು ಮುನ್ನೆಲೆ ನೀವು ಹೇಳಿದ್ರಿ ಮಹೇಶ್ ಜಿ ನಾವು ಕೇಳಲಿಲ್ಲ, ಅವರಾಗೆ ಬಂದಿದ್ದಾರೆ ಅಂತ. ಇವತ್ತು ಅಷ್ಟೇ ಮಾಧ್ಯಮಗಳಿಗೆ ಹೇಳ್ದೇನೆ ಇವತ್ತು ರಾಜಣ್ಣನವರು ಇವತ್ತು ಈ ಮಾತನ್ನೇ ಹೇಳಿದ್ದಾರೆ ಅಂತ ಹೇಳಿದ್ರೆ ನಂಬರ್ 1 ಅವರು ಮಾಧ್ಯಮಗಳಿಗೆ ಹೇಳಬೇಕಾದಂಥ ಅವಶ್ಯಕತೆನೂ ಇರಲಿಲ್ಲ. ನಂಬರ್ 2 ಯಾವ ಒಂದು ವಿರೋಧಿ ಬಣ ಅವರಲ್ಲೇ ಇದೆ ಅವ್ರಿಗೂ ಸಹ ಇದನ್ನ ತಲುಪಿಸುವಂತ ಅವಶ್ಯಕತೆ ಇರಲಿಲ್ಲ. ದ ಥರ್ಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ರಾಜಣ್ಣನವರು ಹಾಗಾದ್ರೆ ಮಹೇಶ್ ಯಾರು ಹೇಳಿದ್ರು ಅಂತ ಹೇಳಿದ್ರೆ ನೇರವಾಗಿ ದೆಹಲಿಯಲ್ಲಿರುವಂತಹ ಹೈಕಮಾಂಡ್ಗೆ ಸೂಚನೆಯನ್ನ ನೀಡಿರೋದು ಜಗಜ್ಜಾಹೀರಾಗಿರೋದು ಸತ್ಯ. ಏನಂತ ರಾಜ್ಯದಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೈಕಮಾಂಡ್ ನಾಯಕರಿಗೆ ಹೇಳ್ತಿದ್ದಾರೆ. ಒಂದು ಮಾತು ಹೇಳ, ರಾಜ್ಯದಲ್ಲಿ ಚೇಂಜಸ್ ಆಗುತ್ತೆ ಅಂತ ಅವ್ರೇನು ಹೇಳಿಲ್ಲ. ಹೇಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದುವರೆಗೂ ಯಾವ್ಯಾವ ಬಣ ಹೇಗೆ ಶೂಟ್ ಮಾಡಿದೆ ಅಂತ ಹೇಳೋದನ್ನ ನಾವು ನೋಡಿದ್ದೇವೆ. ರಾಜ್ಯ ರಾಜಕಾರಣದಲ್ಲಿ 2 ವರ್ಷಗಳಿಂದ ಸಿದ್ದರಾಮಯ್ಯನವರ ಸರ್ಕಾರ ಯಾವ ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಮನೆ ಮಾತಾಗಿ ನೀವು ಸುಮ್ಗಿರಯ್ಯ ನಿಮ್ಗೆ ಕೊಡ್ತೀನಿ ಸುಮ್ಗಿರಯ್ಯ ಆರಾಮಾಗಿರಯ್ಯ ಯಾರ್ಯಾರಿಗೆ ನಾಗರಾಜ್ ಯಾದವ್ ಸರ್ಗೆ MLA-ಗಳಿಗೆಲ್ಲ ಹೇಳ್ಕೊಂಡ್ ಬಂದ್ರು. ಎಷ್ಟು ದಿನ ಅಂತ ಹೇಳ್ತಾರೆ ಹೇಳಕ್ಕಾಗ್ಲಿಲ್ಲ. ಆ 2 ವರ್ಷದ ಒಳಗಡೆ ಪಕ್ಕದಲ್ಲಿತ್ತಲ್ಲ ಒಂದು ಬಣ, ಆ ಬಣ ಇಲ್ಲಿವರೆಗೂ ಸಹ ಇವರನ್ನ ಟಾರ್ಗೆಟ್ ಮಾಡ್ತಾನೆ ಬಂತು. ಯಾಕೆ ಟಾರ್ಗೆಟ್ ಮಾಡಿದೆ ಅನ್ನೋದು ಒಂದು ಟ್ರಾಜಿಡಿ ಹೇಳ್ತೀನಿ ಕೇಳಿ. ಈ CM ರೇಸಲ್ಲಿ ಯಾರ್ಯಾರಿದ್ರು ಕಾಂಗ್ರೆಸ್ನಲ್ಲಿ ಅವ್ರಿಗೆ ಆಂತರಿಕ ವಿಚಾರ ಆದ್ರೂ ಹೇಳಲೇಬೇಕಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ. ಮಿಸ್ಟರ್ ಪರಮೇಶ್ವರ್ ಸರ್ ಇವತ್ತು ಪಾಪ ಅವರನ್ನ ಹಾದಿಲ್ ಹೋಗೋ ಜನ ಬೀದಿಲ್ ಹೋಗೋ ಜನ ಚೀತು ಅನ್ನೋ ಮಾಡಿಬಿಟ್ರು. ಇವತ್ತು ಕ್ಯಾಂಡಿಡೇಟ್ ಇಲ್ಲ, ಅವರು ಎತ್ತರಲ್ಲಿ CM ರೇಸಲ್ಲಿ ಇಲ್ಲ. ದ ಸೆಕೆಂಡ್ ಒನ್ ಇಸ್ ಯಾವತ್ತೂ ಕರ್ಕೋಗದೆ ಇರುವಂತ ದೆಹಲಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಪಕ್ಕದಲ್ಲಿ ಕೂರಿಸ್ಕೊಂಡು ಜಾರಕಿಹೊಳಿ ಸಾಹೇಬ್ರನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ದಯಮಾಡಿ ಒಂದು ರಾಜ್ಯಾಧ್ಯಕ್ಷ ಇದ್ರೆ ಕೊಟ್ಬಿಡಿ. ನಾನೇ ಮುಖ್ಯಮಂತ್ರಿ ಅಂತಿದ್ದಂತಹ ಹಿಂದುಳಿದ ನಾಯಕ ಯಾರು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಇವತ್ತು ರಾಜ್ಯಾಧ್ಯಕ್ಷರು ಕೇಳುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. 2028ಗೆ ನನ್ನ ಆಸೆ ಅಂತ ಹೇಳಿದ್ದಾರೆ. ಅವ್ರ ಕತೆ ಮುಗೀತು, ಮುಖ್ಯಮಂತ್ರಿ ಆಗಿರುವಂತ ಕತೆ. ಹಾಗಾದ್ರೆ ಇವ್ರ ಕತೆ ಏನು? ಸಿದ್ದರಾಮಯ್ಯ ಸಾಹೇಬ್ರ ಕತೆ ಏನು? ಇದೇ ನಾಗರಾಜ್ ಯಾದವ್ ಸರ್ ಜೊತೆಲಿ 10 ಡಿಬೇಟ್ ಮಾಡಿದ್ದೀನಿ. ಆ ಡಿಬೇಟ್ಗಳಲ್ಲಿ ನೀವು ನೋಡಿದಿರಿ ನವೆಂಬರ್ ಕ್ರಾಂತಿ. ನವೆಂಬರ್ ಕ್ರಾಂತಿ ನಡೆದದ್ದೇ ಆದ್ರೆ ಸೆಪ್ಟೆಂಬರ್ ಅಲ್ಲೇ ನಮ್ಮ ಕ್ರಾಂತಿ ಆಗುತ್ತೆ. ಜನಗಳು ಕೇಳಬೇಡಿ, ಬೆಳಗಾವಿಲಿ ಅತಿವೃಷ್ಟಿ ಅನಾವೃಷ್ಟಿ ಆಯ್ತದೆ ಕೇಳಬೇಡಿ, ಭ್ರಷ್ಟಾಚಾರ ತುಂಬಿ ತುಳುತ್ತದೆ ಕೇಳಬೇಡಿ, ಅನುದಾನಗಳನ್ನ ಕೇಳಬೇಡಿ, ಜನಗಳ ಸಾಮಾನ್ಯರ ಕಷ್ಟಗಳನ್ನ ಕೇಳಬೇಡಿ. ಅಂದ್ರೆ ಇನ್ ಶಾರ್ಟ್ ನಾಗರಾಜ್ ಯಾದವ್ ಜಿ, ಮಹೇಶ್ ಅವರು ಹೇಳ್ತಿದ್ದಾರೆ ನವೆಂಬರ್ ಅಲ್ಲಿ ನೀವೇನಾದ್ರೂ CM ಆಗಿರುವ DK ಶಿವಕುಮಾರ್ ಅವರನ್ನ ತೆಗೆದುಬಿಟ್ಟು CM ಮಾಡ್ಬಿಟ್ರೆ ನಾವು 2 ತಿಂಗಳು ಮುಂಚೆನೇನೆ ಏನ್ ಮಾಡ್ಬೇಕು ಅದ್ ಮಾಡ್ತಿದೀವಿ ಅನ್ನೋ ಸಂದೇಶ ರಾಜಣ್ಣ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ತಲುಪಿಸಿದ್ರು. ಕೇಳಿದ ಪ್ರಶ್ನೆ ಉತ್ತರ ಕೊಡ್ಲು ಇಲ್ಲ ನನ್ನ ಸ್ನೇಹಿತ ಹೇಳಿದ ಎರಡು ಒಂದೇ ಯಾವ ರೀತಿ ನಾನು ತಾಳ್ಮೆಯಿಂದ ಕೇಳ್ಕೊಂಡು ಸೆಂಟ್ರಲ್ ಪ್ರಶ್ನೆ ಕೇಳಿಲ್ಲ ಪ್ರದೀಪ್ಗೆ ನನ್ನ ದಯವಿಟ್ಟು ಕೇಳಬಾರ್ದು. ಇವತ್ತು ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಒಬ್ಬ ಸಚಿವನಾಗಿ ಅವರ ಅನಿಸಿಕೆಗಳನ್ನ ಅವ್ರು ಹೇಳಿರ್ಬೋದು. ಆದರೆ ಅದು ನನ್ನ ಪ್ರಕಾರ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನಗಳು ಅಲ್ಲ, ರಾಜ್ಯದ KPCC ತೀರ್ಮಾನಗಳು ಅಲ್ಲ, ಮುಖ್ಯಮಂತ್ರಿಯ ತೀರ್ಮಾನವೂ ಅಲ್ಲ, ಪಕ್ಷದ ತೀರ್ಮಾನವೂ ಅಲ್ಲ. ನಾನು ಒಬ್ಬ ಅಧಿಕೃತ ವಕ್ತಾರನಾಗಿ ಹೇಳ್ತಾ ಇದ್ದೀನಿ ಕೇಳಿ, ಯಾವ ಕ್ರಾಂತಿಯೂ ಆಗುವುದಿಲ್ಲ. ಅವರು ವೈಯಕ್ತಿಕವಾಗಿ ಏನೇನು ವಿಚಾರಗಳು ಹೇಳಿದ್ರು ಕೂಡ ಅದನ್ನು ನಾನು ಇಲ್ಲಿ ತಗೊಬಂದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ರಾಜಣ್ಣನವರ ವಕ್ತಾರ ಅಲ್ಲ ನಾನು. ಪಕ್ಷದಲ್ಲಿ ಕ್ರಾಂತಿಯೂ ಇಲ್ಲ, ಪಕ್ಷದಲ್ಲಿ ಏನಾಗಬೇಕು ಅಂತಕ್ಕಂಥ ವಿಚಾರಗಳನ್ನು ಹೈಕಮಾಂಡು ಸದೃಢವಾಗಿರ್ತಕ್ಕಂಥ ಹೈಕಮಾಂಡ್ ತೀರ್ಮಾನಗಳನ್ನ ತಗೊಳ್ತದೆ, ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನಗಳನ್ನ ತಗೊಳ್ತಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನ ಉಳಿಸ್ಕೊಳ್ಳಿಕ್ಕೋಸ್ಕರ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಏನು ಕೆಲಸ ಮಾಡಬೇಕು ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರನ್ನೂ ಒಳಗೊಂಡಂತಹ ಪಾರದರ್ಶಕವಾದ ಆಡಳಿತ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸತ್ಯ ಅನ್ನೋ ಮಾತನ್ನು ಹೇಳ್ತೀನಿ. ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಸಮಸ್ಯೆಗಳು ಬಂದಾಗಲೂ ಕೂಡ ಅದಕ್ಕೆಲ್ಲ ಕಡಿವಾಣ ಆಗ್ತಾ ಕೆಲಸವನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾ
ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಯಾಕೆ ಕರ್ಕೊಂಡು ಹೋದ್ರು ಅನ್ನೋ ವಿಚಾರಗಳನ್ನು ಹೇಳ್ತಾರೆ. ಅವರು ಹೋಗಿದ್ದು ಯಾವ ಕಾರಣಕ್ಕೆ? ರಾಜಕೀಯ ಕಾರಣಗಳು ಅಲ್ವೇ ಅಲ್ಲ ಅನ್ನೋ ವಿಚಾರ ತಿಳ್ಕೋಬೇಕಾಗ್ತದೆ. ರಾಷ್ಟ್ರಪತಿಗಳನ್ನು ಭೇಟಿಯಾಗಬೇಕಾಗ್ತದೆ. ಕೆಲವು ಬಿಲ್ಲುಗಳು ಪೆಂಡಿಂಗ್ ಇರ್ತಕ್ಕಂಥ ನಾವು ಅನುಮೋದನೆ ಪಡ್ಕೊಂಡು ಬರ್ಕೊ ಅಂತೇಳಿ ಅನುಮತಿ ಪಡ್ಕೊಂಡು ಬರಲಿಕ್ಕೋಸ್ಕರ ಅವ್ರ ಹತ್ರ ಹೋಗಿರ್ತಕ್ಕಂಥದ್ದು ನಿಜ. ಹೋಗಬೇಕಾದ್ರೆ ಜೊತೆಯಲ್ಲಿ ಇವರು ಕೂಡ ಇರ್ತಾರಲ್ಲ, ಯಾರು ಮಹದೇವಪ್ಪನು ಕೂಡ ಜೊತೆಲಿ ಇದ್ರಲ್ಲ, ಅವರು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವರ ಇಲಾಖೆಗಳಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳಿರ್ತದೆ, ಆ ಮಂತ್ರಿಗಳ ಜೊತೆಲಿ ಕರ್ಕೊಂಡು ಹೋಗ್ತಾ ಕೆಲಸಗಳನ್ನು ಮಾಡ್ತಾರೆ ಹೊರತು ರಾಜಕೀಯ ಕಾರಣಗಳಿಗೂ ಅಲ್ಲ. ಸತೀಶ್ ಜಾರಕಿಹೊಳಿ ಪ್ರದೀಪ್ ಎಷ್ಟು ಸತೀಶ್ ಜಾರಕಿಹೊಳಿ ಅರ್ಥ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಐ ಆಮ್ ದ ಒನ್ ಆಫ್ ದ ಮೋಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ಸತೀಶ್ ಜಾರಕಿಹೊಳಿ ಅಂತ ಬಹಿರಂಗವಾಗಿ ಓಪನ್ ಆಗಿ ಹೇಳ್ತಕ್ಕ ವಿಚಾರ ಹೇಳ್ತೀನಿ ಕೇಳಿ. ನಾನು ಅದೇ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು. ವಿಚಾರಗಳನ್ನ ತಿಳ್ಕೊಂಡು ಅಂತರಾಳದ ವಿಚಾರ ತಿಳ್ಕೋಬೇಕು. ಅವ್ರು ಇನ್ನೂ JDS ನ ಅರ್ಥ ಮಾಡ್ಕೊಳ್ಳೋ ಸರಿ, ಇನ್ನು ಕಾಂಗ್ರೆಸ್ನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಒಂದು ನಿಮಿಷ ಮೇಡಮ್ ಮುಗಿಸ್ತೀನಿ. ಯಾದವ್ ಸರ್ ಸತೀಶ್ ಜಾರಕಿಹೊಳಿ ಅವರು ಬೈಟನ್ ರೆಡಿ ಮಾಡ್ಕೊಂಡಿರಿ, ಪ್ಲೇ ಆಯ್ತು ಅದನ್ನ ಮತ್ತೆ ಪ್ಲೇ ಮಾಡಬೇಕು, PCR ನಿಮ್ಮ ಮುಂದೆ ಅವ್ರು ಹೇಳ್ತಾರೆ ಕ್ರಾಂತಿ ಆಗೋದಿಲ್ಲ, ಬದಲಾವಣೆ ಆಗ್ಬೋದು ಅಂತ. ನನಗೆ ಗೊತ್ತಿದೆ. ಐ ಆಮ್ ಟೆಲಿಂಗ್ ಯು, ಈಸ್ ವೆರಿ ಕ್ಲೋಸ್ ಟು ಮೀ. ಐ ಆಮ್ ಟೆಲಿಂಗ್ ಯು ಅಲ್ಲ. ಹಾಗಾಗಿ ಬೇಡ, ಮುಖ್ಯಮಂತ್ರಿ ಬೇಡ, ನೀನು KPC ಜಾಗಡಿ ಏನು ಹುಡುಗಾಟನ ಇದು? ಮುಖ್ಯಮಂತ್ರಿ ವಿಚಾರದಲ್ಲಿ ಬಂದಾಗ ನಾನು ಇನ್ನು ಮುಂದಿನ ದಿನಗಳು 2028ಕ್ಕೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಆಗ ನಾನು ಆಕಾಂಕ್ಷಿ ಆಗ್ತೇನೆ ಅಂತ ವಿಚಾರ ಹೇಳಿರ್ತಕ್ಕಂಥ ಸತ್ಯ. ಇವತ್ತು ಅದೇ ಹೇಳಿದರೆ, ಒಂದು ವರ್ಷದಿಂದನೂ ಅದನ್ನೇ ಹೇಳಿದ್ದಾರೆ. ಅದರ ಜೊತೆಗೆ ಬರೋಕೆ ಪರಮೇಶ್ವರ್ ಚೀತು ಅಂತ ಒಬ್ಬ ದಲಿತ ನಾಯಕನ ಬಗ್ಗೆ ಈ ರೀತಿ ಚೀತು ಅಂತ ಹೇಳ್ತಕ್ಕಂಥ ಐ ಡೋಂಟ್ ಅಗ್ರಿ ವಿತ್ ಇರಬೇಕು. ನಾನು ಮಾತಾಡಲಿಲ್ಲ ಸೆಂಟ್ರಲ್ಲಿ, ಹೇಳ್ಬೇಡಿ ಹೇಳ್ಬೇಡಿ. ತಿರುಚಬೇಡಿ ಅನ್ನೋದು ಅವ್ರ ಕಳಕಳಿ ಅಷ್ಟೇ. ಅವರು ಚೀತುನ ಪದ ಯಾಕೆ ಯೂಸ್ ಮಾಡಬೇಕು? ಚೀತುನ ಪದ ಯಾಕೆ ಯೂಸ್ ಮಾಡಬೇಕಾಗಿತ್ತು? ಯಾಕೆ ಹೇಳಬೇಕಾಗಿತ್ತು? ದಲಿತ ನಾಯಕನ ಬಗ್ಗೆ ಗೌರವ ಕೇಳಿ. ಪರಮೇಶ್ವರ್ ಇವತ್ತು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಕಾಂಕ್ಷಿನೇ, ಎರಡನೇ ಮಾತು ಇಲ್ವೇ ಇಲ್ಲ. ಪ್ರಬಲವಾದ ನಾಯಕ. ಇದು ಒಂದು ಬ್ರೇಕಿಂಗ್. ಆಕಾಂಕ್ಷಿ ಪರಮೇಶ್ವರ್ ಅವರು 224 ಜನ ಕೂಡ ಅರ್ಹತೆ ಯೋಗ್ಯತೆ ಇರ್ತದೆ ಶಾಸಕರಾಗ್ಲಿಕ್ಕೆ. DK ಶಿವಕುಮಾರ್ ಕೂಡ ಆಕಾಂಕ್ಷಿನೇ. ನಿಮ್ನು ಸೇರಿಸಿ. ನಾನು ಶಾಸಕ ಅಲ್ಲ, ಅಸೆಂಬ್ಲಿಯಿಂದ ಇಲ್ಲ, ನಾನು ಇರ್ತಕ್ಕಂಥ ವಿಧಾನ ಪರಿಷತ್. ಅದು ಬೇರೆ ವಿಚಾರ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಕ್ಸ್ಟ್ರಾ 1 minute ಕೈಂಡ್ಲಿ ಎಕ್ಸ್ಪ್ಲೇನ್. ಬದಲಾವಣೆ ಅಂದ್ರೆ ಏನಾಯ್ತು? ಕ್ರಾಂತಿ ಇಲ್ಲ. ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ ಸತೀಶ್ ಜಾರಕಿಹೊಳಿ ಅವರೇ ಹೇಳಿರುವ ಬದಲಾವಣೆ ಅನ್ನೋದ್ರ ಅರ್ಥ ಏನು? ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಒಂದು ಸೀಟ್ ಖಾಲಿ ಇದೆ, ನಾಗೇಂದ್ರ. ಅದು ತುಂಬುವಂತ ಕೆಲಸ ಆಗ್ಬೋದು. ಅದು ಒಂದು ರೀತಿ ಬದಲಾವಣೆ ಅಲ್ಲ, ಕ್ಯಾಬಿನೆಟ್ ಅಲ್ಲಿ ಅಡಿಷನ್ ಅಲ್ವಾ? ಗ್ರೇಟ್ ಥಿಂಗ್. ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ಲ. ನಾವು ನೋಡಿ, ನೀವು ನನ್ನ ನೇರ ಕೇಳಿದ್ರೆ ನಾನು ನೇರ ಹೇಳ್ತಾ ಇದ್ದೀನಿ. ಬದಲಾವಣೆ ಅಂತಕ್ಕಂಥದ್ದು ಕ್ಯಾಬಿನೆಟ್ ಅಲ್ಲಿ ಸೇರಿಸ್ತಕ್ಕಂಥದ್ದು ಒಂದು ಬದಲಾವಣೆನೆ, ಅಡಿಷನ್ ಆಗ್ತಕ್ಕಂಥ ಒಂದು ಬದಲಾವಣೆನೆ. ಕ್ಯಾಬಿನೆಟ್ ತುಂಬಿಸ್ಕೊಳ್ಳೋ ತಪ್ಪೇನು? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಮೂರು ಜನರ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಇವರು. ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಹಿಂದುಳಿದವರಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು. ಅದನ್ನು ಸಹಿಸಿಕೊಳ್ಳಿಕ್ಕೆ ವಿರೋಧ ಪಕ್ಷಗಳಿಗೆ ಆಗ್ತಾ ಇಲ್ಲ ಇವತ್ತಿನ ದಿವಸ. ಇನ್ನು ಕೆಲವೇ ದಿನಗಳಲ್ಲಿ ದೇವರಾಜ ಅರಸರು ನಡೆದಂಥ ದಿನಗಳಿಂದ ಹೆಚ್ಚು ದಿನಗಳಾಗಿ ಮುಖ್ಯಮಂತ್ರಿ ಕೆಲಸ ಮಾಡಿದಂಥ ಕೆಲಸ ಕೇಳಿ. ಅದನ್ನ ದಾಟಿ ಹೋಗ್ತಾರ ಅವ್ರ ಮುಂದಕ್ಕೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಅದು ಮುಖ್ಯಮಂತ್ರಿಗಳ ಬದಲಾವಣೆಯೋ KPC ಬದಲಾವಣೆಯೋ ತೀರ್ಮಾನ ಮಾಡೋದು ನಾಗರಾಜ್ ಯಾದವ್ ಅಲ್ಲ, ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರು ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಯಾರು ಅಲ್ಲ. ಮಾಡ್ತಕ್ಕಂಥದ್ದು ಕಲೆಕ್ಟಿವ್ ಲೀಡರ್ಶಿಪ್ ಒಪಿನಿಯನ್ ಕೇಳಿ. ಆದ್ರೆ ಶಾಸಕರ ಮತ್ತು ಮುಖಂಡರ ಅಭಿಪ್ರಾಯನ ಪಡ್ಕೊಂಡು ಕೇಂದ್ರದಲ್ಲಿ ಇರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಅಲ್ಲಿರ್ತಕ್ಕ ವರಿಷ್ಠರು ತೀರ್ಮಾನ ಮಾಡಿದ ಕೆಲಸವನ್ನು ಮಾಡ್ತಾರೆ. ನಾವೇನು ಪದ್ಮನಾಭನಗರದಲ್ಲಿ ಕುಂತು ತೀರ್ಮಾನ ಮಾಡೋರ? ನೆನ್ನೆ ಬೆಳಗ್ಗೆ ಬಂದು ಒಂದು ಚೇಂಜ್ ಮಾಡ್ಬಿಡೋದು, ರಾತ್ರಿ ಬಂದು ಒಂದು ತೀರ್ಮಾನ, ಇಲ್ಲ ಇನ್ನೊಂದು ಯಾರ ಹೆಸರು ಹೇಳಿಲ್ವಲ್ಲ, ಅವ್ರಿಗೆ ಯಾಕಂತ ಇದ್ರೆ. ಆದ್ರೆ ಒಂದು ಮಾತು ಹೇಳಿದ್ರಿ, ದಲಿತ ನಾಯಕನ ಬಗ್ಗೆ ಇರ್ಬೋದು, ಸಿದ್ದರಾಮಯ್ಯನ ಬಗ್ಗೆ ಇರ್ಬೋದು, ಭ್ರಷ್ಟಾಚಾರ ಮಾತಾಡ್ಬೇಕಾದ್ರೆ ಅರವಿಂದ್ ಮಾತಾಡ್ಲಿ ಭ್ರಷ್ಟಾಚಾರ ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ಕಾರ. ಪಾರದರ್ಶಕ ಆಡಳಿತ ಕೊಡ್ತಾ ಇದ್ದೀವಿ. ಪರಮೇಶ್ವರ ಚೀತು ಅಂತ ಹೇಳ್ತಕ್ಕಂಥ ಯಾವ ರೀತಿ ದಲಿತರ ಬಗ್ಗೆ ನಡ್ಕೊಳ್ಳೋದು ತಿಳ್ಕೊಳ್ಳಿ. ರಾಜಣ್ಣ ಅವರು ಕೂಡ ಒಂದು ಶೋಷಿತ ವರ್ಗದಿಂದ ಬಂದಿರತಕ್ಕಂಥವ್ರು. ಏನ್ ಹೇಳ್ತಾರೆ ಅಂತಂದ್ರೆ, ಬದಲಾವಣೆ ಅಂತಂದ್ರೆ ಆಡಳಿತದಲ್ಲಿ ಇನ್ನೂ ಉತ್ತಮವಾದ ಬದಲಾವಣೆ ನಾಯಕರ ಬದಲಾವಣೆ ಮಾತಾಡ್ಲಿಲ್ಲ ಅವರು. ಕ್ರಾಂತಿ ಆಗ್ತಕ್ಕಂಥದ್ದು ಬಿಜೆಪಿ ಜೈಲ್ಗೆ ಹೋಗ್ತಾ ಇದ್ದ ದಿನಗಳ ಹತ್ರ ಬರ್ಬೋದು, JDS ಬಣ್ಣ ಹೊರಡೆ ಬರ್ತಕ್ಕಂಥ ಕ್ರಾಂತಿಕಾರಿ ಆಗ್ತಕ್ಕಂಥದ್ದು ನಾಗರಾಜ್ ಯಾದವ್ ಅವರು ಕೂಡ ಉತ್ತರ ಕೊಡ್ತಾರೆ. ಅಶೋಕ್ ಗೌಡ್ರಿಗೆ ಕೇಳ್ತಿರೋ ಪ್ರಶ್ನೆಗೇನೆ ಇವರು ಕೂಡ ಉತ್ತರ ಕೊಡ್ತಾರೆ. ಇದನ್ನ ನಾವು ಕನೆಕ್ಟ್ ಮಾಡಬಹುದಾ ಅಥವಾ ಮಿಯರ್ಲಿ ಕೋಇನ್ಸಿಡೆನ್ಸ್? ನೀವು ಎಕ್ಸ್ಪ್ಲೈನ್ ಮಾಡಿ. ವಿರೋಧ ಪಕ್ಷದವ್ರು ತಾವು ನೀವ್ ಹೇಗೆ ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ. ಮುಖ್ಯಮಂತ್ರಿಗಳು ಹಿಂದೆ ದೆಹಲಿಗೆ ಹೋಗ್ತಾರೆ. ನನ್ನ ಪ್ರಶ್ನೆ ಸರ್, ಹಿಂದೆ ದೆಹಲಿಗೆ ಹೋಗ್ತಾರೆ RCB ಸ್ಟ್ಯಾಂಪೇಡ್ ವಿಚಾರಕ್ಕೆ. ಇದ್ದಕ್ಕಿದ್ದಾಗೆ ಅಲ್ಲಿ ಬರುತ್ತೆ, CM ಆಗಿರುವ ಸಿದ್ದರಾಮಯ್ಯನವರು ಹಠ ಹಿಡಿದು ಅನುಷ್ಠಾನ ಮಾಡೇ ಮಾಡ್ತೀನಿ ಅಂತಿದ್ದ ಜಾತಿ ಗಣತಿ, ಅದನ್ನ ಮರು ಸರ್ವೆ ಮಾಡಿ ಅನ್ನೋ ಆದೇಶ.
ಅಲ್ಲಿಗೆ ಒಂದು ಹಿಂಟ್ ಕೊಡ್ತಾ ಹೈಕಮಾಂಡ್ ಎಲ್ಲವೂ ಸಿದ್ದರಾಮಯ್ಯನವರ ಅಣತಿಯಂತೆ ನಡೆಯೋದಿಲ್ಲ, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಬದಲಾವಣೆ. ಇದನ್ನ ಅರ್ಥೇನೆ ಸಿದ್ದರಾಮಯ್ಯನವರ ಕ್ಯಾಂಪ್ನವ್ರು ಈ ರೀತಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರಾ? ಎಲ್ಲವೂ ಸಹ ಸತ್ಯವೇ. ಆದರೆ ನಮ್ಮ ಪ್ರಶ್ನೆ ಏನಂದರೆ, ನೀವು ಡಿ ಕೆ ಶಿವಕುಮಾರ್ನಾದರೂ ಸಿ ಎ ಮಾಡ್ಕೊಳ್ಳಿ, ನೀವು ಜಿ ಪರಮೇಶ್ವರ್ ಅವ್ರನ್ನಾದರೂ ಸಿ ಎ ಮಾಡ್ಕೊಳ್ಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಿ ಎ ಮಾಡ್ಕೊಳ್ಳಿ, ಅಥವಾ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಯಾದವ್ ಅವ್ರನ್ನ ಸಿ ಎ ಮಾಡ್ಕೊಳ್ಳಿ, ನಮ್ಗೇನು ತೊಂದರೆ ಇಲ್ಲ. ಆದರೆ ಒಂದು ನಿಮಿಷ ಅಂದರೆ ನಮಗೆ ನಮ್ಮ ಪ್ರಶ್ನೆ ಏನಂದ್ರೆ, ಅಶೋಕ್ ಅವರೇ, ಕರ್ನಾಟಕ ನಿಮ್ಮ ರಾಜ್ಯದ ಪಾರ್ಟಿ ಏನಾಗಿದೆ ಸರಿ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಹೇಳಿ ಮೊದಲು. ಒಂದ್ ನಿಮಿಷ ನಾಗರಾಜ್ ಯಾದವ್ ಜಿ 10 ನಿಮಿಷ ನೆಮ್ಮದಿಯಾಗಿ ಕೂತಿದ್ದಾರೆ ಅವರು. ನಿಮ್ಗೆಲ್ಲ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. Let him complete. ನೀವೇ ಸಿ ಎಂ ಆಗಿ ನಮಗೆ ಸಂತೋಷ. ನಾನು ನಾಗರಾಜ್ ಯಾದವ್ ಸಿ ಎಂ ಆದರೆ ನಾನು ಸಂತೋಷ, ಅತ್ಯಂತ ಖುಷಿ ಪಡ್ತಕ್ಕಂಥವು ನಾನೊಬ್ಬ. ಆದರೆ ನಮ್ಮ ಪ್ರಶ್ನೆ ಏನಂದ್ರೆ, ಯಾರಾದರೂ ಸಿ ಎಂ ಆಗಿ, ಆದರೆ ನಮ್ಮ ಪ್ರಶ್ನೆ ಏನು ಅಂದರೆ, ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು, ಅದನ್ನು ಸರಿಪಡಿಸ್ತಕ್ಕಂಥದ್ದು ಯಾವಾಗ? ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಆತ್ಮಹತ್ಯೆಗಳು, ರೈತರ ಆತ್ಮಹತ್ಯೆಗಳೇನಿದೆ, ಅದನ್ನು ತಡೆ ಹಿಡಿಯೋದು ಯಾವಾಗ? ಕರ್ನಾಟಕದಲ್ಲಿ ಆಡಳಿತ ಕುಸಿದು ಯಾವುದೇ ರೀತಿ ಪ್ರಗತಿ ಆಗ್ತಿಲ್ವಲ್ಲ, ಅದು ಸರಿ ಹೋಗೋದು ಯಾವಾಗ? ಕರ್ನಾಟಕದಲ್ಲಿ ಯಾವ ಶಾಸಕರು ಕೇಳ್ತೀರ ನಮ್ಗೆ ಅನುದಾನ ಕೊಟ್ಟಿಲ್ಲ ಅಂತೇಳಿ, ಅದು ಕೊಡೋದು ಯಾವಾಗ? ಕರ್ನಾಟಕದಲ್ಲಿ ಡಿ ಗ್ರೂಪ್ ನೌಕರರು ಆರೋಗ್ಯ ಇಲಾಖೆಯಲ್ಲಿ ಅವರು ಕೇಳ್ತೀರ ನಮಗೆ ಸಂಬಳ ಕೊಟ್ಟಿಲ್ಲ 6 ತಿಂಗಳಿಂದ, ಯಾವಾಗ ಕೊಡ್ತೀರಾ? PF ಗ್ರ್ಯಾಟ್ಯುಟಿ ಕೊಟ್ಟಿಲ್ಲ BMTC KSRTC ಅವ್ರಿಗೆ, ಅದನ್ನು ಕೇಳ್ತೀರಾ, ಯಾವಾಗ ಕೊಡ್ತೀರಾ? ಅದಾದಮೇಲೆ ಕರ್ನಾಟಕದಲ್ಲಿ ನೀವು 25 ತಿಂಗಳಲ್ಲಿ 3.25 ಲಕ್ಷ ಕೋಟಿ ಸಾಲ ಹೆಚ್ಚಾಗಿ ಮಾಡಿದ್ದೀರಾ, 1.5 ಲಕ್ಷ ಕೋಟಿ ಆದಾಯ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಆದರೆ ಒಂದೇ ಒಂದು ಯೋಜನೆ ನೀವು ಇನ್ನೂ ಕಾರ್ಯರೂಪಿಸಿಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆದ್ಮೇಲೆ ಈ ರಾಜ್ಯದಲ್ಲಿ 25 ತಿಂಗಳಲ್ಲಿ 100 ಮೇಲೆ ಸ್ಕ್ಯಾಮ್ಸ್ ಆಗಿದೆ. ಲೇಟೆಸ್ಟ್ ಆಗಿ ಬಂದಿರೋದು ಹೌಸಿಂಗ್ ಸ್ಕ್ಯಾಮ್ ಇಂದ ಹಿಡ್ಕೊಂಡು ವಾಲ್ಮೀಕಿ ಸ್ಕ್ಯಾಮು, ಮುಡಾ ಸ್ಕ್ಯಾಮು, ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಕ್ಯಾಮು, ಎಜುಕೇಷನ್ ಡಿಪಾರ್ಟ್ಮೆಂಟು, ಲೇಬರ್ ಕಾರ್ಡ್ ಕೊಡೋದ್ರಲ್ಲಿ ಸ್ಕ್ಯಾಮು, ಸ್ಮಾರ್ಟ್ ಮೀಟರ್ ಸ್ಕ್ಯಾಮು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸ್ಕ್ಯಾಮು, ಕಿಯೋನಿಕ್ಸ್ ಸ್ಕ್ಯಾಮು, ಆಮೇಲೆ ವಕ್ಫ್ ಸ್ಕ್ಯಾಮು, KIDB ಸ್ಕ್ಯಾಮ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ ಸ್ಕ್ಯಾಮ್ ಆಗಿದೆ. ಇದಕ್ಕೆ ತಡೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ಉತ್ತರಿಸೋದು ಬಿಟ್ಬಿಟ್ಟು ಅದ್ರ ಜೊತೆಗೆ ಇವರು ಆಂತರಿಕ ಜಗಳದಿಂದ ಏನಾಗ್ತಿದೆ ಅಂತಂದರೆ, BBMPನಲ್ಲಿ ಯಾವುದೋ ಒಬ್ಬ ಎಂಪ್ಲಾಯಿಯ ಮಗ ಬಂದು ಕೆಲಸ ಮಾಡ್ತಾನೆ, ಇನ್ನೊಬ್ಬ ಎಂಪ್ಲಾಯಿಯ ಡಮ್ಮಿ ಬಂದು ಕೆಲಸ ಮಾಡ್ತಾನೆ. ಇವ್ರದೇ ಸಚಿವರು ಹೇಳ್ತಾರೆ ರೇಟ್ ಕಾರ್ಡ್ ಹಾಕ್ರಿ ಆಚೆಗಡೆ ನಿಮ್ಮ ಡಿಪಾರ್ಟ್ಮೆಂಟ್ ಎದುರುಗಡೆ, ಆವಾಗ ಜನಕ್ಕಾದರೂ ಪಾರದರ್ಶಕವಾಗಿ ಕೆಲಸ ಆಗಬಹುದು ಅಂತ ಇವ್ರದೇ ಮಂತ್ರಿಗಳು ಹೇಳ್ತಾರೆ. ಇದೆಲ್ಲ ಸರಿ ಹೋಗೋದು ಯಾವಾಗ? ನೀವು ಯಾರನ್ನ ಕ್ರಾಂತಿ ಮಾಡ್ಕೊಳ್ಳಿ, ಯಾರನ್ನ ಮುಖ್ಯಮಂತ್ರಿ ಮಾಡಿ, ನಮಗೇನಾಗಬೇಕಾಗಿದೆ? ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದು 136 ಶಾಸಕರ ಜೊತೆಗೆ ಪ್ಲಸ್ 2 ಶಾಸಕರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಲಕೋಟಿನಲ್ಲಾದರೂ ಬರಲಿ, ಇಲ್ಲ ನೀವೇ ಶಾಸಕರನ್ನ ಕರೆದಾದರೂ ಮಾಡ್ಕೊಳ್ಳಿ, ಆದರೆ ಜನಗಳ ಕಷ್ಟ ನಿವಾರಣೆ ಯಾವಾಗ ಅಂತ ಜನಸಾಮಾನ್ಯರು ಕೇಳ್ತಾರೆ. ಜನಸಾಮಾನ್ಯರ ಧ್ವನಿಯಾಗಿ ನಾವು ವಿರೋಧ ಪಕ್ಷದವರು ಸಹ ಕೇಳ್ತಾ ಇದ್ದೀವಿ. ಆದರೆ ಇದಕ್ಕೆಲ್ಲ ಉತ್ತರ ಕೊಡೋದು ಬಿಟ್ಬಿಟ್ಟು ನೀವೇನು ಮಾಡ್ತಿದ್ದೀರಾ? ಅಲ್ಲಿ ಜಾತಿ ಗಣತಿ ಅಂತ ತರ್ತೀರಾ, ಜಾತಿ ಗಣತಿ ಹೆಸರಿನಲ್ಲಿ ಒಂದಷ್ಟು ಕಾಲಹರಣ ಮಾಡ್ತೀರಾ. ಅವಲಿ ಅದಕ್ಕಾದ್ರೂ ನ್ಯಾಯ ಒದಗಿಸ್ತೀರಾ? OBC ನಾಯಕ ಸಿದ್ದರಾಮಯ್ಯ ಅಂತ ಹೇಳ್ತೀರಾ. ಮೋದಿಗಿಂತ ದೊಡ್ಡ OBC ನಾಯಕ ಬೇಕಾ? ಸಿದ್ದರಾಮಯ್ಯನವರಾದ್ರೂ ಅವ್ರ ಪ್ರಕಾರ ಒಂದು ದೊಡ್ಡ ಸಮುದಾಯದ OBC ನಾಯಕ, ಆದರೆ ಮೋದಿ ಅವರು ಒಂದು ಸಣ್ಣ ಸಮುದಾಯದ OBC ನಾಯಕರು. ಸಣ್ಣ ಸಮುದಾಯ, ಸಣ್ಣ ಸಮುದಾಯ, ನಾಯಕನ್ನ ಅವಮಾನ ಮಾಡ್ತೀರಾ? ಅಂತ ನಾಯಕನ ಅವಮಾನ ಮಾಡ್ತೀರಾ OBC ನಾಯಕನ. ಆದ್ರೆ ಆ OBC ನಾಯಕನ ಅವಮಾನ ಮಾಡ್ಬೇಕಾದ್ರೆ ನಿಮ್ಗೇನು ಅನ್ಸಲ್ಲ? ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಕೇಳ್ಬಿಟ್ರೆ ನಿಮ್ಗೆ OBC ನಾಯಕ ಅಂತ ಬಂದ್ಬಿಡುತ್ತೆ. OBC ನಾಯಕ ಅಂತ ಬಂದ್ಬಿಡುತ್ತೆ. ನೀವು ಮೌತ್ ಸೌದಾಗರ ಅಂದ್ರೆ ಮೋದಿನ, ಆವತ್ತು OBC ನಾಯಕ ನಿಮಗೆ ನೆನಪಿರಲಿಲ್ಲ. ಅಶೋಕ್ ಗೌಡ್ರು ಹೇಳ್ತಿರೋದು ಇನ್ ಸಿಂಪಲ್, ನೀವು ಚೇಂಜ್ ಮಾಡ್ಬೇಕು ಅನ್ನೋಂಗಿದ್ರೆ ಆದಷ್ಟು ಬೇಗ ಮಾಡ್ಕೊಂಡು ಸೆಟಲ್ ಡೌನ್ ಮಾಡ್ಕೊಳ್ಳಿ, ಅಭಿವೃದ್ಧಿ ಕಡೆ ಗಮನ ಕೊಡಿ. ಅದ್ ಯಾವಾಗ ಮಾಡ್ತೀರಿ ಅಂತ ಹೇಳಿ. ನಾನು ಬ್ರೇಕ್ ಹೋಗ್ಬೇಕು ಸರ್, ಬ್ರೇಕ್ ಇಂದ ಬಂದ್ಮೇಲೆ ಹೇಳಿ. ಐ ಹ್ಯಾವ್ ಟು ಗೋ ಟು ಬ್ರೇಕ್ ಸರ್. ಕಮರ್ಷಿಯಲ್ ಬ್ರೇಕ್ ಆಗಿ ಬಂದ್ಮೇಲೆ ನೀವೇ ಹೇಳಿ ಸರ್. ಬದಲಾವಣೆ ನಿಮ್ಮ ಕ್ಲೋಸ್ ಫ್ರೆಂಡ್ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು CM ಬದಲಾವಣೆನಾ, KPCC ಅಧ್ಯಕ್ಷರ ಬದಲಾವಣೆನಾ, ಸಂಪುಟಕ್ಕೆ ಸರ್ಜರಿನಾ, ಅಥವಾ ಇದು ಯಾವ್ದ್ರಲ್ಲಿ ಒಂದ್ಯಾವ್ದಕ್ಕಾದ್ರೂ ಕೈ ಹಾಕಿದ್ರೆ ನಾವು ಇಡೀ ಕರ್ನಾಟಕದ ರಾಜಕೀಯದ ಸಿನಾರಿಯೋನೇ ಚೇಂಜ್ ಮಾಡ್ತೀವಿ ಅನ್ನೋ ಬದಲಾವಣೆಯ ಎಚ್ಚರಿಕೆಯ ಉತ್ತರ ಕೊಡಿ. ವೆಲ್ಕಮ್ ಬ್ಯಾಕ್. ಸೆಪ್ಟೆಂಬರ್ಗೆ ಕ್ರಾಂತಿ ಅಂದ್ರು, ಕ್ರಾಂತಿ ಎಲ್ಲ ಬದಲಾವಣೆ ಅಂತ ಹೇಳಿ ನಾಗರಾಜ್ ಯಾದವ್ ಅವರು ಹೇಳ್ತಿದ್ದಾರೆ. ಕ್ರಾಂತಿನೋ ಬದಲಾವಣೆನೋ? ಹಾಗಾದ್ರೆ ಆಗೋದು ಯಾರು? ಆಯ್ತು, ಸತೀಶ್ ಜಾರಕಿಹೊಳಿ ಅವರು ನಾಗರಾಜ್ ಯಾದವ್ ಅವರ ಗೆಳೆಯರು, ಅವ್ರು ಹೇಳಿದ್ದಾರೆ ಬದಲಾವಣೆ ಅಂತ ಹೇಳಿ. ಹಾಗಾದ್ರೆ ಬದಲಾವಣೆ ಆಗೋದು ಯಾರು? ಬ್ರೇಕಿಂಗ್ ಅಪ್ಡೇಟ್ ಗಮನಿಸೋಣ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಆಗುತ್ತಾ, ಅಥವಾ ಉಪಮುಖ್ಯಮಂತ್ರಿ ಆಗಿರುವ DK ಶಿವಕುಮಾರ್ ಅವರ ಹುದ್ದೆ ಬದಲಾಗುತ್ತಾ? KPCC ಅಧ್ಯಕ್ಷರೂ ಆಗಿರುವ DK ಶಿವಕುಮಾರ್ ಅವರು ಕೆಳಗಿಳಿತಾರಾ?
ಯಾರ ಕುರ್ಚಿ ಯಾರ ಪಾಲಾಗತ್ತೆ? ಒಂದ್ ಕಡೆ ಸಿದ್ದರಾಮಯ್ಯನವರ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವರ ಫೋಕಸ್, ಇನ್ನೊಂದ್ ಕಡೆ ಸಂಪುಟ ಸೇರೋಕೆ ಸಾಲು ಸಾಲು ಮಂದಿ ಸರ್ಕಸ್. ಏನೆಲ್ಲ ಬದಲಾವಣೆ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್? KN ರಾಜಣ್ಣ ಅವರು ಇವತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ KPCC ಅಧ್ಯಕ್ಷನಾಗಕ್ ನಾನು ರೆಡಿ ಅಂದ್ಬಿಟ್ಟು ಬದಲಾವಣೆ ಹಾಕಿದ್ರೆ ಅದ ಕೇಳಿಸ್ಕೊಳ್ಳಿ ಅವ್ರ ಮಾತು. ನಮ್ಮ ಜೊತೆಗೆ KN ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು 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 ನಾನು KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಶಕ್ತಿ ನನ್ನ ಕ್ಷೇತ್ರ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆನಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ KPCC ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು ರಾಜಣ್ಣ ಅವರು. ವೆಲ್ಕಮ್ ಬ್ಯಾಕ್. ಬದಲಾವಣೆ ಅಂತೂ ಆಗುತ್ತೆ. ಬದಲಾವಣೆ ಏನಾಗುತ್ತೆ? ಮುಖ್ಯಮಂತ್ರಿ ಕುರ್ಚಿನ, ಅಧ್ಯಕ್ಷರ ಕುರ್ಚಿನ, ಅಥವಾ ಸಂಪುಟಗಳಲ್ಲಿ ಬದಲಾವಣೆನ? ಏನಾಗುತ್ತೆ ನಾಗರಾಜ್ ಯಾದವ್ರೆ? ಒಟ್ನಲ್ಲಿ ಒಂದು ಬದಲಾವಣೆ. ಏನ್ ಬದಲಾವಣೆ? ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಕ್ಯಾಬಿನೆಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಮನ್ವಯದಿಂದ ಕೆಲಸ ಮಾಡ್ತಾ ಇರೋದು ಸತ್ಯ. ಆಮೇಲೆ ನಮ್ಮಲ್ಲಿ ಇನ್ಕ್ಲೂಸಿವ್ನೆಸ್ ಇಟ್ಕೊಂಡು ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇರೋದು ಸತ್ಯ. ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಯಾವ ರೀತಿ ಅಗ್ರಿಮೆಂಟ್ಗಳಾಗಿದೆ ವಿಚಾರಗಳನ್ನು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಇಬ್ಬರೂ ಕೇಳ್ತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಶಾಸಕರ ಅಭಿಪ್ರಾಯದ ಒಳಗೆ ಎಲ್ಲ ವಿಚಾರಗಳು ಆ ತೀರ್ಮಾನಗಳು ಆಗ್ತಕ್ಕಂಥದ್ದಕ್ಕೆ ನಾನು ಮಾತಾಡಿದ್ರೆ ನಾನು ತುಂಬ ಚಿಕ್ಕವನು, ಮಾತಾಡಬಾರ್ದು ಅಂತ ಹೇಳ್ತೀನಿ. ಅದನ್ನು ಎಲ್ಲ ಶಾಸಕರು ಅರ್ಥ ಮಾಡಿಕೊಂಡ್ರೆ ಪ್ರಜಾತಂತ್ರ ವ್ಯವಸ್ಥೆ ಗೌರವ ಬರ್ತದೆ ಅಂತ ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ PCC ಅಧ್ಯಕ್ಷರ ವಿಚಾರ ಬಂದಾಗ ಈಗಾಗಲೇ ಅವ್ರ ಟರ್ಮ್ ಮುಗಿಸಿ ಎಕ್ಸ್ಟ್ರಾ 2 years ಆಗಿರ್ತಕ್ಕಂಥ ನಾವು ನೋಡಿದ್ದೀವಿ. He is also been tired of doing those things and he said very clearly ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಇಡ್ತೀನಿ, ತದನಂತರ ಬೇರೆಯವ್ರಿಗೆ ಮಾಡ್ಬೋದು ಅಂತಕ್ಕಂಥ ವಿಚಾರಗಳ ಚರ್ಚೆ ಆಗಿರೋದು ನಿಜ. ಅದು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಸಮಯ ಹತ್ರ ಬರ್ತದೆ. ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ, ಟೈಮ್ ಕೊಡೋರ್ಬೇಕು. ಮಿನಿಸ್ಟ್ರಿನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೆಲಸ ಮಾಡೋದಕ್ಕಿಂತ ಪಕ್ಷದಲ್ಲಿ ಟೈಮ್ ಕೊಡಬೇಕು. ಅದಕ್ಕೋಸ್ಕರವಾಗಿ ಟೆಕ್ನಿಕಲಿ ಇಟ್ಸ್ ರಿಕ್ವೈರ್ಮೆಂಟ್, ದೇ ಮೇ ಡೂ ಇಟ್ ಬಿಕಾಸ್ ಇಟ್ ಇಸ್ ಇನ್ನೋವೇಟಬಲ್. ವಿ ನೀಡ್ ಸಂಬಡಿ ಹೂ ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಪಾರ್ಟಿ ಅನ್ನೋ ವಿಚಾರಗಳಿರ್ಬೋದು. ಅದಕ್ಕೆ ಬದಲಾವಣೆ ಚೇಂಜ್ ಮಾಡ್ತಕ್ಕಂಥ ವಿಚಾರಗಳು ಮಾತಾಡ್ತಕ್ಕಂಥದ್ದು ಆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ನ ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್ ಅನ್ನೋ ವಿಚಾರಗಳು ಹೇಳ್ತೀನಿ ಕೇಳಿ. ಸತೀಶ್ ಜಾರಕಿಹೊಳಿ ಅವರು ಮಾತಾಡೋ ವಿಚಾರಗಳಿದೆ. ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದಕ್ಕೂ PCC ವಿಚಾರಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ದೇರ್ ವಾಸ್ ವೆರಿ ಇಂಪಾರ್ಟೆಂಟ್ ವರ್ಕ್ಸ್ ಟು ಬಿ ಡಿಸ್ಕಸ್ಡ್ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ. ಬಟ್ ಅಲ್ಲೇ ಒಂದು ಅನುಮಾನ ಬರುತ್ತೆ. ಅಶೋಕ್ ಅವ್ರೆ, ಇದಕ್ಕೆ ನೀವು ನಿಮ್ಮ ಉತ್ತರ ಕೊಡ್ಬೋದು. ದೆಹಲಿಗೆ ಹೋಗಿ ಬಂದ ಮೇಲೆ ರಾಜಣ್ಣ ಅವರು ಬಂದೆ ಸರ್ 30 ಸೆಕೆಂಡ್ ಕೇಳ್ತೀನಿ. ಯಾಕಂತ ಅವಾಗ ಬಹಳ ಆಪಾದನೆಗಳು ಮಾಡಿದ್ರು. ನಮ್ಮ ಸ್ಯಾಲರೀಸ್ ಬಗ್ಗೆ ಮಾತಾಡಿದ್ರು, ಪೆನ್ಷನ್ಗಳ ಬಗ್ಗೆ ಮಾತಾಡಿದ್ರು, ನಾನು BMTCಲ್ಲಿ ಕೆಲಸ ಮಾಡಿರೋ PFಗಳ ಬಗ್ಗೆ ಮಾತಾಡಿದ್ರು. ಮಾನ್ಯ ಅಶೋಕ್ ಅವರೇ, ನಿಮ್ಗೆ ಗೌರವ ವಕ್ತಾರರಿದ್ರಿ. ತಾವು ಅಧಿಕಾರ ಬಿಟ್ಟು ಹೋಗ 5,800 ರೂಪಾಯಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರಲ್ರಿ ಎಲ್ಲಿ KSRTCಲ್ಲಿ. ಇಲ್ಲಿಗೆ ಅಲ್ಲಿ ಬರ್ತೀನಿ, ಚರ್ಚೆ ಮಾಡೋಣ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಆಮೇಲೆ ಮೇಡಮ್ 30 ಸೆಕೆಂಡ್ ಇಲ್ಲ ಐ ವಾಂಟ್ ಆನ್ಸರ್. ನೋ ಮೇಡಮ್ 1 minute ಮೇಡಮ್ ಪ್ಲೀಸ್, ಹಂಬಲ್ ರಿಕ್ವೆಸ್ಟ್. ಇವ್ರು ಹೇಳ್ತಾ ಇದ್ರಲ್ಲ ಒಂದು ಕೆಲಸನೂ ಮಾಡಿಲ್ಲ ಅಂತ. ನಾವು ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಂತ ಮಾತುಗಳನ್ನು ಈಡೇರಿಸತಕ್ಕಂತ ಒಂದೇ ಸರ್ಕಾರ ನಾವೇ. ಗ್ಯಾರಂಟಿಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗೆ 2 ವರ್ಷಗಳಲ್ಲಿ 2 ಬಜೆಟ್ಗಳಲ್ಲಿ 1,60,000 ಕೋಟಿಗಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಸರ್ಕಾರದಿಂದ ಮಾಡಲಿಲ್ಲ. ಬೊಮ್ಮಾಯವರಿದ್ದಾಗ 3 ವರ್ಷ ಕೇಳಿದೀನಿ ಕೇಳಿ, 3.25 ಲಕ್ಷ ಕೋಟಿಗಳ ಸಾಲ ಮಾಡಿದ್ರಲ್ರಿ. ಈ ರಾಜ್ಯವನ್ನ ಈ ರಾಜ್ಯದ ದಿವಾಳಿತನ ಕರ್ಕೊಂಡ್ರಲ್ರಿ. ನಾಚಿಕೆ ಆಗಲ್ಲ ನಿಮ್ಗೆ ಮಾತಾಡ್ಲಿಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗೆ 64% ಸಾಲ ಮಾಡಿರೋದು ಮುಖ್ಯಮಂತ್ರಿ ಅವರು ಇದ್ರೆ ಅದು ಸಿದ್ದರಾಮಯ್ಯನವರು. ನನಗೆ ಅದ್ರ ಬಗ್ಗೆ ಪೊಲಿಟಿಕಲ್ ವಿಚಾರ ವಿಜೇಂದ್ರ ತೆಗೆದ್ರೆ ಯಾರು ಹೊಸ ಅಧ್ಯಕ್ಷರು ಹೇಳ್ರಿ. ಆಗದ ವಿಚಾರ ಏನ್ ಗೊತ್ತೇನೋ ಬಿಜೆಪಿ ಅಧಿಕಾರ ಬಿಟ್ಟೋದಾಗ BMTC KSRTC ಎಲ್ಲ ಸೇರಿ 5,800 ಕೋಟಿ ಸಾಲ, ಇವತ್ತು 18,000 ಕೋಟಿ. ಯಾರು ಹೇಳಿದ್ರು ನಿಮಗೆ? ಐ ವಿಲ್ ಪ್ರೂವ್ ಇಟ್. ಇಲ್ಲ ಇದು ಚಾಲೆಂಜ್ ತಗೊಳ್ಳೋಣ. ಇಟ್ ಕ್ಯಾನಾಟ್ ಬಿ 18,000 ಕ್ರೋರ್ಸ್ ಚಾಲೆಂಜ್. ಸುಳ್ಳು ಹೇಳಲಿಕ್ಕೆ ಒಂದು ಲಿಮಿಟ್ ಇದೆ. ಬಿಜೆಪಿಯವರು ಹಗಲು ದರೋಡೆಕಾರರು, ಇದು ಸುಳ್ಳು ಹೇಳಬಾರ್ದು. ನೀವತ್ತು ಕಾಗದ ಬೇಕಾದ್ರೆ ಕೊಡ್ರಿ. ಆಯ್ತು, ನನ್ನ ಹತ್ರ ಕಾಗದ ಕೊಡಿ ನನ್ನ ಕೈಗೆ. ಆಯ್ತು, ಐ ವಿಲ್ ಚಾಲೆಂಜ್ ಯು.
BMTC ಅವ್ರು ಡಿಕ್ಲೇರ್ ಇನ್ನು 5 ಸೆಕೆಂಡ್ ನೀವು ಕೊಡ್ರಿ, ನಾನು ಕೈಗೆ ಹೇಳ್ತೀನಿ. ಪ್ರಶ್ನೆಗೆ ಉತ್ತರ ಕೊಡ್ಬೇಕಿಲ್ಲ. ಮಹೇಶ್ ಅವರಿಗೆ ಪ್ರಶ್ನೆ ಹೋಗುತ್ತೆ. ಬದಲಾವಣೆ ಒಂದು ಏನು ಅಂತಂದ್ರೆ ಇಲ್ಲ, ಸುಳ್ಳು ಹೇಳ್ತಾರೆ ವಾಪಸ್ ಬದಲಾವಣೆ. ತಗೋಬೇಕು. ನಾನು ಅದನ್ನ ಡಿಬೇಟ್ ಮಾಡ್ತಿಲ್ಲ. 18,000 We are not ಸಾಲ going to ಇದ್ರೆ say it. ನಾವು ಡಿಬೇಟ್ ಮಾಡ್ತಿಲ್ಲ ಡಿಬೇಟ್. ಏನ್ ಮಾತಾಡ್ತಾರೆ? ವಿಷಯಕ್ಕೆ ಬನ್ನಿ. ಬದಲಾವಣೆ ಆದ್ರೆ ವಿಜೇಂದ್ರ ತೆಗೆದೋಗಿದ್ದಾರೆ, ಹೊಸ ಅಧ್ಯಕ್ಷರು ಬರ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾದ್ರೂ ಬದಲಾವಣೆ ಮಾಡ್ಕೊಂತಾರೋ, ಮುಖ್ಯಮಂತ್ರಿ ಆದ್ರೂ ಬದಲಾವಣೆ ಮಾಡ್ಕೊಂತಾರೋ, ಕ್ಯಾಬಿನೆಟ್ ರೀಶಫಲ್ ಮಾಡಿ MB ಪಾಟೀಲ್ ಅವ್ರಿಗೆ ಸಕ್ಕರೆ ಖಾತೆ ಕೊಟ್ಬಿಟ್ಟು ಜಮೀರ್ ಅವ್ರಿಗೆ ಅಕಸ್ಮಾತ್ ಏನಾದ್ರು ಬೇರೆ ಬೆಂಗಳೂರು ಡೆವಲಪ್ಮೆಂಟ್ ಕೊಡ್ತಾರೋ ಏನೇನ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾವು ಅಕಾರ ಚಕಾರ ಮಾತಾಡೋಲ್ಲ. ಆದರೆ ನಾವು ಕೇಳ್ತಕ್ಕಂಥ ವಿಚಾರ ಏನು ಅಂತಂದರೆ, ನಿಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ನೀವು ಕಳೆದ 25 ತಿಂಗಳಲ್ಲಿ ಏನೇನು ಕೆಲಸ ಮಾಡಿರೋ ಒಂದು ಶ್ವೇತಪತ್ರ ಹೊರಡಿಸಿ. 100% ಮಾಡ್ತೀರಿ. ಅದನ್ನ ಅಸೆಂಬ್ಲಿ ಕೇಳ್ರಿ ತಕ್ಕಂತಿದ್ರೆ. ಇಲ್ಲಿ ಟಿವಿಯಲ್ಲೆಲ್ಲ ಕೇಳೋದು ಇದು ಫೋರಂ ಟು ಆಸ್ಪಿರೇಟ್ ಆಪೋಸಿಷನ್ ಲೀಡರ್ಗೆ ಅರಿವಿಲ್ವಾ? ನಿಮ್ಮ ಅಶೋಕ್ ಅರಿವಿಲ್ವಾ? ನಾರಾಯಣ ಸ್ವಾಮಿ ಅರಿವಿಲ್ವಾ? ಮಾತಾಡ್ತೀರಿ ನೀವು. ಮಾನ್ಯ ಅಶೋಕ್ ಅವರೇ, ನೀವು ಹೋಗಿ ನಿಮ್ಮ ವಿಜಯೇಂದ್ರನ್ಗೆ ಹೇಳಿ, ನಿಮ್ಮ ವಿಜಯೇಂದ್ರ ಅಧ್ಯಕ್ಷ ಇದ್ದಾರಾ ಅವ್ರಿಗೆ ಹೇಳಿ. ನೀವು ಕೇಳ್ಕೊಂಡಿರಲ್ಲ ನೋಡಿ, ಸೆಷನ್ ಅಲ್ಲಿ ಮಾತಾಡ್ಬೇಕು. ಹೇಳ್ತೀನಿ ಕೇಳಿ. ಲೀಡರ್ ಆಫ್ ಅಪೋಸಿಷನ್ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಇವತ್ತು ಹೇಳ್ತೀನಿ ಕೇಳಿ. 52,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು, ಖರ್ಚು ಮಾಡಿದ್ದೀವಿ ನಮ್ಮ ಮಾತನ್ನ ಹೇಳ್ತಿದ್ದೀವಿ. ಎಮರ್ಜೆನ್ಸಿ ಅಲ್ಲ ಇದು, ಎಮರ್ಜೆನ್ಸಿ ಅಲ್ಲ, ಎಮರ್ಜೆನ್ಸಿ ಅಲ್ಲ, ಎಮರ್ಜೆನ್ಸಿ ಕಾಲ ಅಲ್ಲ. ನಾಗರಾಜ್ ಯಾದವ್ ಅವರ ವಾಯ್ಸ್ ಕಟ್, ನಾಗರಾಜ್ ಅವರ ವಾಯ್ಸ್ ಕಟ್. ಅಶೋಕ್ ಅವರು ಮಾತಾಡೋಣ. ಅಶೋಕ್ ಅವರು ಮಾತಾಡೋಣ. ಅಶೋಕ್ ಅವರು emergency. Don't show your emergency motive. Don't show your emergency motive. Emergency ಅಂತಿಲ್ಲ. Emergency ಅನ್ಕೊಂಡಿರೋ ಇದನ್ನ. ಅಶೋಕ್ ಅವರು ಮಾತಾಡೋಣ. ಎಮರ್ಜೆನ್ಸಿ ಅಲ್ಲ ಇದು. ನೀವು ಮಾತಾಡಿ. ನಿಮ್ಮ ಒಬ್ಬರದೇ ನೋಡಿ, ವಾಯ್ಸ್. ಅತ್ಯಂತ ಪ್ರಮುಖವಾದ ವಿಚಾರ ಏನು ಗೊತ್ತಾ ಇದರಲ್ಲಿ, ನೀವು ಯಾರಿಗೆ ಏನನ್ನ ಮಾಡ್ಕೊಳ್ಳಿ, ಅಕಸ್ಮಾತ್ ಏನಾದರೂ ನೀವು ಕೆಲಸ ಮಾಡಿದ್ದೀರಾ ಅಂದರೆ ಶ್ವೇತಪತ್ರ ಹೊಡಿಸಿ. ಶ್ವೇತಪತ್ರ ಹೊಡಿಸಿ ಆ ಡಿಪಾರ್ಟ್ಮೆಂಟಲ್ಲಿ ಇನ್ಕ್ಲೂಡಿಂಗ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಹಿಡ್ಕೊಂಡು EPR ಡಿಪಾರ್ಟ್ಮೆಂಟ್ವರೆಗೂ ಸಹ ಏನೇನು ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿ. ಆದರೆ ಏನಾಗಿದೆ ಅಂದರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಮ್ದು ಅಂತ ಹೇಳ್ಕೊಂತಾರೆ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ನೆರವುಗಳನ್ನ ನಮ್ದು ಈ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ನಾವು ಬಾಣಂತಿಯರ ಸಾವಿಗೆ ಸತ್ಯಶೋಧನಾ ಸಮಿತಿಯಲ್ಲಿ 15 ಸ್ಕೀಮ್ಸ್ ಇದೆ. ಸ್ಕೀಮ್ಸ್ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಆ ಸ್ಕೀಮ್ಸ್ ಅಲ್ಲಿ 15% ಅನುದಾನ ಉಪಯೋಗಿಸಿಲ್ಲ. 15% ಅನುದಾನ ಉಪಯೋಗಿಸಿಲ್ಲ. ಅರ್ಥ ಏನು ಅಂದ್ರೆ 15% ಅನುದಾನ ಉಪಯೋಗಿಸಿಲ್ಲ. ಅದು ಬಾಣಂತಿಯರ ಸಾವಿಗೆ ಕಾರಣ ಆಯ್ತು. ಬಾಣಂತಿಯರ ಸಾವು ಕಾರಣ ಆಗಿ ಈ ರಾಜ್ಯದಲ್ಲಿ 850 ಬಾಣಂತಿಯರು ಸತ್ರು. 1200 ಜನ ನವಜಾತ ಶಿಶುಗಳು ಸತ್ರು. ಯಾಕೋಸ್ಕರ ಅಂದ್ರೆ ಆರೋಗ್ಯ ಸಚಿವಾಲಯದಲ್ಲಿ ಅನೌನ್ಸ್ಮೆಂಟ್ ಇಬ್ಬರಿಗೂ ಕೂಡ ನಮ್ಮ ಆಫೀಸ್ ಅಲ್ಲಿ ಫಸ್ಟ್ ಏಡ್ ಕಿಟ್ ಅಲ್ಲಿ BP ಟ್ಯಾಬ್ಲೆಟ್ ಖಾಲಿ ಆಗಿದೆಯಂತೆ. ಹಾಗಾಗಿ ದಯಮಾಡಿ ನಿಮ್ಮ ಆರೋಗ್ಯ ಬಗ್ಗೆ ನೀವು ಪ್ಲೀಸ್ ಡ್ರಿಂಕ್ ವಾಟರ್. ಸರ್ ಮಹೇಶ್ ಜಿ, ಶ್ವೇತಪತ್ರ ಆಯ್ತು ಸರ್, ಯಾವ್ಯಾವ ಇಲಾಖೆಯಲ್ಲಿ ಏನೇನ್ ಕೆಲಸ ಆಗಿದೆ ಶ್ವೇತಪತ್ರ ಹೊರಡಿಸಿ. ಯಾಕೆ ಕೇಳಬೇಕು ಈ ಪ್ರಶ್ನೆನ? ಅಶೋಕ್ ಗೌಡ್ರು ಕೇಳಿದ ಪ್ರಶ್ನೆ ಯಾಕೆ ವ್ಯಾಲಿಡು? NY ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕರು ಅವರೇ ಹೇಳ್ತಾರೆ ಒಂದ್ ಚರಂಡಿ ಕಟ್ಸಕ್ಕಾಗಿಲ್ಲ ಅಂತ. ತಪ್ಪೇನಿದೆ? ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು CM ಕುರ್ಚಿ ಬದಲಾವಣೆ, ಕ್ರಾಂತಿ, ಸಂಪುಟ ಎಷ್ಟು ದಿನ ಕೇಳೋದು? ಉತ್ತರ ಕೊಡ್ಲಿ. ಕೇಳ್ತೀನಿ ಸರ್, ಈಸ್ ರೆಸ್ಪಾನ್ಸಿಬಲ್ ಸರ್. ಅವರು ಒಂದು ಪಕ್ಷದ ಪ್ರತಿನಿಧಿ, ಪಕ್ಷದ ಪ್ರತಿನಿಧಿ. 2 ವರ್ಷಗಳಿಂದ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನ ಯಾವ ರೀತಿಯಾಗಿ ರಾಜ್ಯದ ಜನ ನೋಡಿದರೆ ಅನ್ನೋದು ಜಗಜ್ಜಾಹೀರಾಗಿದೆ. ಬಂದ 2 ತಿಂಗಳಾಗ್ಲಿಲ್ಲ, ಯಾವ್ದೋ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 2 ತಿಂಗಳಲ್ಲಿ ಅನುದಾನವನ್ನ ಕೇಳಿದಂತ ಮೊದಲ ವ್ಯಕ್ತಿ ಪಾಟೀಲ್. ಇವತ್ತೇನು BR ಪಾಟೀಲ್ ಇವತ್ತು ಕಾಂಗ್ರೆಸ್ ಮುಂದೆ ತಲೆ ತಗ್ಗಿಸಿ ನಿಂತಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಮುಖ್ಯಮಂತ್ರಿ ಹತ್ರ ಓದುತ್ತವಿಂದ ಅಲ್ಲಿವರೆಗೆ ಇಲ್ಲಿಯವರೆಗೂ ಸಹ ನಡೆದು ಬಂದ ಆದಿ ದುರ್ಗಮ ಕಾಂಗ್ರೆಸ್ ಶಾಸಕರುಗಳಿಗೆ ನಂಬರ್ 1, ನಂಬರ್ 2 ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಇದೆ, ಇಲ್ಲ ಅಂತ ನಾನು ಹೇಳಲಿಲ್ಲ. ಆದ್ರೆ ನಂಬರ್ 1 ಭ್ರಷ್ಟಾಚಾರ ಅಂತ ಹೇಳಿದಾರು ಅಧಿಕಾರದಲ್ಲೇ ಇಲ್ಲ. ಒಂದ್ ನಿಮಿಷ, ಅಧಿಕಾರದಲ್ಲೇ ಇಲ್ಲ, ಬಿಟ್ಬಿಡಿ. 19 ಭ್ರಷ್ಟಾಚಾರ ಅಂತ ಹೇಳಿದಾರು
ಯಾರು ಅಧಿಕಾರ ನಡೆಸುವ? ಕೇಳಿಸ್ಕೊಳ್ಳಿ. ಇದೆ, ಇವ್ರದ್ದು ನಾವು ರಾಜ್ಯದ ಬಗ್ಗೆ ಮಾತಾಡ್ತಿದೀವಿ. ಅದ್ರ ಬಗ್ಗೆ ಮೆಡಿಟೇಷನ್ ಮಾಡಿ 30 ಸೆಕೆಂಡ್ ಮೆಡಿಟೇಷನ್ ಮಾಡಿ ಕೇಳಿಸ್ಕೊಳ್ಳಿ. ಆಯ್ತಾ? ಮೂರನೇದೇನಂತ ಮೂರನೇದು ಇವತ್ತೇನು ಹೇಳಿದಿರಾ, ಗೋಪಾಲ್ ಕೃಷ್ಣ ಅವರು ಇವತ್ತು ಸಿಎಂ ಉಪಮುಖ್ಯಮಂತ್ರಿಗಳು ಇಬ್ಬರನ್ನ ಇನ್ವೈಟ್ ಮಾಡ್ತಾರೆ ಮೊಳೆಕಾಲ್ಮೂರ್ಗೆ. ಅವತ್ತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದ್ರ ಜೊತೆಗೆ ಇದೇ ಯಾರು ಇವ್ರದ್ದು ಇವತ್ತು ಏನೇನು ಮೇಡಮ್, ನಾವು ಏನೇ ವಿರೋಧ ಪಕ್ಷಗಳು ಮಾತಾಡಲಿ ಇಲ್ಲಿವರೆಗೂ ನಮ್ಮ ಮೇಲೆ ಬಲಪ್ರದ ಪ್ರಯೋಗವನ್ನು ಮಾಡಿ ಮಾತನಾಡ್ತಾ ಇದ್ರು. ಹಳೆವೆಲ್ಲ ತೆಗೆದುಕೊಂಡು ಮತ್ತೆ ಅಗೈನು ಇವತ್ತು ನಾಗರಾಜ್ ಯಾದವ್ ಸರ್ ಅದನ್ನೇ ತೆಗೆದಿದ್ದಾರೆ. ಇವತ್ತು ಕಾಂಗ್ರೆಸ್ ಮೇಲೆ ಯಾವಾಗ ಅವರು ಮಾಡಿದಂಥ ತಪ್ಪುಗಳು ಅಪಾದನೆಗಳು ರಾಜ್ಯದ ಕಣ್ಣಿಗೆ ಬೀಳುತ್ತೋ ಅವತ್ತು ಒಂದು ಹೊಸ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಇವತ್ತು ಸೇಮ್ ಗೊಂದಲ. ಯಾವ ಗೊಂದಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇವರು ಇವತ್ತು ರಾಜಣ್ಣ ಮತ್ತೆ ಇವರು ಯಾರು ಜಾರಕಿಹೊಳಿ ಸಾಹೇಬ್ರು ಏನ್ ಹೇಳ್ತಾರೆ, ಪಕ್ಷದ ಒಳಗಿನ ಗೊಂದಲವನ್ನ ಅವರ ಹೇಳಿಕೆಗಳು ಸೂಚಿಸ್ತಾವೆಯೋ ಅಥವಾ ಇವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೋ, ಇದನ್ನ ನಾಗರಾಜ್ ಯಾದವ್ ಸರ್ ಜನಗಳಿಗೆ ಹೇಳ್ಬಾರ್ದು. ಪಕ್ಷದ ಹೈಕಮಾಂಡ್ ಹೇಳ್ಬೇಕು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೇಳ್ಬೇಕು. ನಾಗರಾಜ್ ಯಾದವ್ ಸರ್ಗೆ ಅವರಿಬ್ರು ದೊಡ್ಡ ಸಚಿವರಿದ್ದಾರೆ, ಅವ್ರು ಇವ್ರಿಗಿಂತ ದೊಡ್ಡವರಿದ್ದಾರೆ. ಅವರು ನಾಗರಾಜ್ ಯಾದವ್ ಸರ್ ಹೇಳೋದನ್ನ ಜನಗಳು ನಂಬಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಒಂದಲ್ವಾ ಇನ್ನೊಂದು ರಾಜಣ್ಣ ಅವರು 75ನೇ ವರ್ಷದ ಹುಟ್ಟುಹಬ್ಬವನ್ನ ಮಾಡಿಕೊಂಡ್ರು. ಮಾಧ್ಯಮಗಳಲ್ಲಿ ಏನ್ ಹೇಳಿದ್ರು, ನನ್ನ ರಾಜಕೀಯ ಈ ಸಾರಿ ಮುಗಿದಿದೆ, ಮತ್ತೊಮ್ಮೆ ನಾನು ರಾಜಕೀಯದ ಕದವನ್ನ ತಟ್ಟೋದಿಲ್ಲ. ವಾಟ್ ಈಸ್ ದಿಸ್? ಒಬ್ಬ ರಾಜ್ಯದ ಪ್ರತಿಷ್ಠಿತ ಪ್ರತಿಭಾನ್ವಿತ ಮಂತ್ರಿ ಇವತ್ತೇನ್ ಹೇಳ್ತಾರೆ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗ್ತೇನೆ, ಚುನಾವಣೆ ಮಾಡಲ್ಲ ಅಂದ್ರು, ಅಧ್ಯಕ್ಷ ಆಗಲ್ಲ ಅಂತ ಹೇಳಿದ್ರು. ಕೊಟ್ರೆ ಅವಕಾಶ ಕೊಟ್ರೆ ಆಗ್ತೀನಿ ಅಂತ. ನೋಡಿ 75ರ ಸಂಭ್ರಮದಲ್ಲಿ ನಾಡಿನ 2 ಲಕ್ಷಗಳ ಜನಗಳ ಮುಂದೆ ರಾಜಕೀಯಕ್ಕೆ ಗುಡ್ ಬೈ. ಇವತ್ತು ಮತ್ತೆ ರಾಜಕೀಯದ ಎಲೆಕ್ಷನ್ ಪಾಲಿಟಿಕ್ಸ್ ಬೇಡ ಅಂತ ಹೇಳಿದ್ರು. ಮಹೇಶ್ ಅವರು ಇನ್ನೊಂದೇ ಬಿಡ್ತೀನಿ ನೋಡಿ, ಸಿಎಂ ಕೂಗು ಬಂದಾಗೆಲ್ಲ, ಬದಲಾವಣೆ ಕೂಗು ಬಂದಾಗೆಲ್ಲ ಫಸ್ಟ್ ಬರ್ತಿದ್ದ ಜಮೀರ್ ಅಹಮದ್ ಖಾನ್, ಡಮಾರ್ ಜಮೀರ್ ಅಹಮದ್ ಖಾನ್ ರವರ ಬಾಯ್. ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯ ಸಾಹೇಬ್ರು ಮಗ ಬಿಟ್ರೆ ಇದ್ದೋರ್ಯಾರು ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಅಳಗಾಡ್ತಾ ಇದೆ. ಇವರಿಬ್ರು ಹೇಳಿರೋದು ಇವಾಗ ಇನ್ಕ್ಲೂಡ್ ನಾಗರಾಜ್ ಯಾದವ್ ಸರ್ ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಭದ್ರವಾಗಿದೆ ಹೇಳ್ಬಿಡ್ಲಿ ಅವರು. No, I will not agree with this. I will not come to listen to nonsense. You are fascinated to listen to him. You listen to him. I shall not. I will not agree. No, I will not agree. ಬ್ರೇಕಿಂಗ್ ತಗೊಳ್ಳಿ ಸ್ಕ್ರೀನ್ ಮೇಲೆ. ಬ್ರೇಕಿಂಗ್ ನಿಮಗೆ ಬರ್ತಿದೆ. ಬ್ರೇಕಿಂಗ್ ತಗೊಳ್ಳಿ. PCR ನೀವಾದ್ರೂ ನನಗೆ ಕೋಆಪರೇಟ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಯಾರು ಕೂಡ ಇವತ್ತು ಕೋಆಪರೇಟ್ ಮಾಡೋ ಮೂಡಲಿಲ್ಲ. ಬ್ರೇಕಿಂಗ್ ಕೇಳಿಸ್ಕೊಳ್ಳಿ. ಅಸಮಾಧಾನಿತರನ್ನ ಐ ಆಮ್ ನಾಟ್ ಗೆಟಿಂಗ್ ಟೆಂಪ್ಟೆಡ್ ಫಾರ್ ದಟ್ ಕಾಮೆಂಟ್. ಅಸಮಾಧಾನಗೊಂಡವರನ್ನ ಸಮಾಧಾನ ಹೆಂಗ್ ಮಾಡಿದ್ರು ಸಿಎಂ? ಬಗ್ಗೋದೇ ಇಲ್ಲ ನಾವು ಭ್ರಷ್ಟಾಚಾರ ನಿಲ್ಲೋವರೆಗೂ. BR ಪಾಟೀಲ್ರು ನಮ್ಮದೇ ಕ್ಯಾಮ್ರಾ ಮುಂದೆ ಹೇಳಿದ್ರು. ಅಂತವರ ಹಠವನ್ನ ಸೋಲಿಸಿದ ಹೇಗೆ ನಾಗರಾಜ್ ಯಾದವ್ ಅವರೇ? ಮನಿ ಫಾರ್ ಮನಿ. ಹಂಗಾದ್ರೆ ಈ ಕೇಸ್ ಕ್ಲೋಸಾ? ಯಾವಾಗೆಲ್ಲ ಸರ್ಕಾರಕ್ಕೆ ಮುಜುಗರ ಕಳಂಕ ತರೋ ರೀತಿ ಪ್ರಯತ್ನ ಆಗುತ್ತೋ ಹಾಗೆಲ್ಲ ಬಂದ್ಬಿಡುತ್ತೆ ಕುರ್ಚಿ ಕಲಹ. ಒಳ ಬೇಗುದಿ ಹಿಂದಿದ್ಯಾ ಡೈವರ್ಟ್ ಅಂತ ನನ್ನ ಪ್ರಶ್ನೆ ಕೇಳಾಗಿದೆ. ಉತ್ತರ, ಬಹಳ ಮುಖ್ಯವಾದ ಉತ್ತರ ಕೊಡಿ. ಮುಖ್ಯಮಂತ್ರಿಗಳ ಮನೆಗೆ BR ಪಾಟೀಲ್ ಬಂದಾಗ ನಾನು ಕೂಡ ಇದ್ದೆ. ಅವ್ರು ಸಪ್ರೇಟ್ ಆಗಿ ಮಾತಾಡಿರ್ಬೋದು. ಐ ವಾಸ್ ದೇರ್. ನೀವು ತಿಳ್ಕೊಂಡಂತರ ವಿಚಾರಗಳಲ್ಲ ಅಲ್ಲಿ. ಇಟ್ ಈಸ್ ನಾಟ್ ಲೈಕ್ ವಾಟ್ ಡಿ ಪೀಪಲ್ ಥಿಂಕ್. ರಾಜಣ್ಣನ ಮಾತಾಡಿದ ಹೇಳಿಕೆಗೂ BR ಪಾಟೀಲ್ ಸುಮ್ಮನೆ ಆಗೋದಕ್ಕೂ ಅದು ಕಂಪ್ಯಾರಿಟಿವೇ ಇಲ್ಲ. ರಾಜಣ್ಣ ಅವ್ರು ಹೇಳ್ತಕ್ಕಂಥ ವಿಚಾರಗಳು 75ನೇ ಬರ್ಡೇಲಿ ಹೇಳ್ತಾರೆ, ನಾನು ಎಲೆಕ್ಷನ್ ಪಾಲಿಟಿಕ್ಸ್ ಸಾಕಾಗಿದೆ ನನಗೆ ಅಂತ ಹೇಳಿದ ಮಾತ್ರಕ್ಕೆ ನಾನು ರಾಜಕೀಯ ದೂರ ಇರ್ತೀನಿ ಅಂತಲ್ಲ, ಎಲೆಕ್ಷನ್ ಪಾಲಿಟಿಕ್ಸ್ ದೂರ ಇರ್ತೀನಿ ಅಂತ ವಿಚಾರನ ನಿಮಗೆ ಬೇಕಾದಂಗೆ ತಿರ್ಚಿ ಹೇಳ್ತಕ್ಕಂಥ ಬಿಡಬೇಕು. ಮಾತ್ರ ದಲಿತ ಅನ್ನೋ ಕಾರ್ಡ್ನ ಯೂಸ್ ಮಾಡ್ಕೊಂಡು ನಾಗರಾಜಿ ದಲಿತರ ಕಂಡ್ರೆ ಆ ರೀತಿ ಮಾತಾಡಿದ್ರೆ ಯಾರು ಹೋಗ್ತಾರೆ? ಚೀತು ಅಂತ ಹೇಳ್ತಾರೆ ದಲಿತರನ್ನ. ಏನು ಅವಮಾನ ಮಾಡಿದ್ರೆ ಡೈವರ್ಟ್ ಮಾಡೋಕೆ ವಿಷಯಾಂತರನ
ಅಷ್ಟೇ ಪ್ರಶ್ನೆ ನೋಡಿ ಉತ್ತರ ಮೇಡಮ್, ಬೇಕು. ನಾನು ಮೂಲತಃವಾಗಿ ನೀವು ಕೇಳಿದ ಎಲ್ಲ ಪ್ರಶ್ನೆಗಳು ಕೊಡ್ತೀನಿ, ಅಡ್ಡ ಹಾಕ್ಬೇಡಿ. ಇವ್ರು ಹೇಳ್ತಾರೆ ಶ್ವೇತಪತ್ರ ಹೇಳೋದು, ನಾನು ಶ್ವೇತಪತ್ರ ಹೊರಡಿಸ್ಲಿಕ್ಕೆ ರೆಡಿ ಇದ್ದೇನೆ, ಅದನ್ನು ಪ್ಲೀಸ್ ಅಸೆಂಬ್ಲಿಯಲ್ಲಿ ಬಂದಾಗ ರೇಸ್ ಮಾಡಲಿಕ್ಕೆ ಕೊಡ್ತೇವೆ. ಆದರೆ ನಾನು ಅದನ್ನೇ ಕೇಳ್ತೀನಿ, ಒಂದು ನೈತಿಕತೆ ಇದ್ದರೆ, ಅವ್ರ ಮಾತಿಗೆ ಅವ್ರಿಗೆ ಬೆಲೆ ಇದ್ದರೆ, ಅವರು ಕೇಂದ್ರ ಸರ್ಕಾರದಿಂದ 11 ವರ್ಷದ ಅಧಿಕಾರದಲ್ಲಿದ್ದ ಕರ್ನಾಟಕ ಅವ್ರು ಕೊಟ್ಟಂಥ ಕೊಡುಗೆ ಏನು, ಕೊಟ್ಟಂಥ ಮಾತುಗಳೇನು, ಮ್ಯಾನಿಫೆಸ್ಟೋ ಏನು ಕೊಟ್ಟರು ಕೊಡ್ಲಿಕ್ಕೆ ಕೇಳಿ. ನಾನು ಹೇಳ್ತೀನಿ ಕೇಳಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ ರಾಷ್ಟ್ರೀಯ ಯೋಜನೆ ಅಂತ ಹೇಳ್ಕೊಂಡ್ರಲ್ಲ, ಮಾತಾಡ್ಬೇಡ್ರಿ ದಯವಿಟ್ಟು. ಕೊಟ್ರಾ? ಬೆಂಗಳೂರು ನಗರದ ಕೆರೆಗಳನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ 3,000 ಕೊಡ್ತೀನಿ ಅಂತ ಕೊಟ್ರಾ? ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರು ಪೆರಿಫಲ್ ರಿಂಗ್ ರೋಡ್ 3,000 ಕೊಡ್ತೀವಿ ಕೊಟ್ರಾ? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಕೊಟ್ರಾ? ಅದು ವಿಶೇಷ ಹೇಳಬೇಕಾದ್ರೆ 14th ಫೈನಾನ್ಸ್ ಕಮಿಷನು 15th ಫೈನಾನ್ಸ್ ಕಮಿಷನು ಎರಡರಲ್ಲೂ ಕೂಡ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ ಕೊಡ್ತೀನಿ ಅಂತ ಹೇಳಿ ಕೊಟ್ರಾ? ಮೋಸಗಾರ ಇನ್ನೊಬ್ಬರ ಹೆಸರು ಅಂತಂದ್ರೆ ಬಿಜೆಪಿ ಅವ್ರನ್ನ ಮಾತು ಹೇಳಿದ್ರೆ ಅದ್ರ ಜೊತೆ ಕುಮಾರಣ್ಣ ಸೇರ್ಕೊಂಡಿರೋದು ದುರಾದೃಷ್ಟ. ವಿಚಾರ ಬಂದಿರತಕ್ಕದ್ದು ಬದಲಾವಣೆ ವಿಚಾರ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಯಾವ ಬದಲಾವಣೆ ಯಾವ ಸಂದರ್ಭಕ್ಕೂ ಹಾಗೆ ಆಗ್ತದೆ. ಆದರೆ ಸತೀಶ್ ಜಾರಕಿಹೊಳಿ ಅವರಾಗಲಿ ರಾಜಣ್ಣ ಅವರಾಗಲಿ ದೇ ಆರ್ ನಾಟ್ ದ ಎಂಟೈಟಲ್ಡ್ ಪೀಪಲ್ ಟು ಟಾಕ್ ಅಬೌಟ್ ದ ಚೇಂಜಸ್ ಆಸ್ ಮ್ಯಾಟರ್. ನಾನು ಪ್ರಶ್ನೆ ಕೇಳಿದ್ದು ಮನಿ ಫಾರ್ ಮನೆ, ಇದನ್ನ ಡೈವರ್ಟ್ ಮಾಡಕ್ಕೆ ಮತ್ತೆ ಒಂದು ಮಾತು ಹೇಳ್ತೀನಿ ಕೇಳಿ. ನಿನ್ನೆನೂ ಕೂಡ ಕರೆದು BR ಪಾಟೀಲ್ ಹತ್ರ 1 ಗಂಟೆಗಿಂತ ಹೆಚ್ಚು ಮುಖ್ಯಮಂತ್ರಿಗಳು ಮಾತಾಡಿದಾಗ ಅವರಲ್ಲಿರ್ತಕ್ಕಂಥ ವಿಚಾರಗಳು ಮಾತಾಡಿದಾಗ ಇಟ್ಸ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಆಗಿರ್ತಕ್ಕಂಥ ವೈಪರೀತ್ಯಗಳನ್ನು ಅವ್ರ ಗಮನಕ್ಕೆ ತಂದಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದರೆ ಒಂದು ಮಾತು ತಿಳ್ಕೋಬೇಕಾಗ್ತದೆ, ಅದು BR ಪಾಟೀಲ್ ಆಗ್ಬೋದು, ರಾಜೀವ್ ಕಾಗೆ ಇರ್ಬೋದು, ಗೋಪಾಲ್ ಕೃಷ್ಣ ಇರ್ಬೋದು, ಯಾರೇ ಇರ್ಬೋದು, ಲಕ್ಷ್ಮಣ್ ರೇಖೆ ಒಳಗೆ ಕೆಲಸ ಮಾಡಬೇಕಾಗ್ತದೆ. ನೀವು ಒಂದು ಪಕ್ಷದ ಐಡಿಯಾಲಜಿಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ವಿರೋಧ ಪಕ್ಷ ಇಲ್ಲ ಸತ್ಯ ಹೇಳಬೇಕಾಗ್ತದೆ. ಈ ರೀತಿ ಅಂತ ಪೊಲಿಟಿಕಲಿ ನನ್ನ ಕ್ಷೇತ್ರಕ್ಕೆ ಏನೋ ಬೇಕು ಅನ್ನೋ ಮಾತ್ರಕ್ಕೋಸ್ಕರ ಏನೋ ಹೇಳಿದ ತಕ್ಷಣ ಏನೋ ಕೊಡ್ತಾರೆ. ಕ್ಷೇತ್ರಕ್ಕೋಸ್ಕರ ಭ್ರಷ್ಟಾಚಾರದ ವಿಚಾರ ಆಚೆ ತಂದ್ರು. ನಾನು BR ಪಾಟೀಲ್ ಮಾತ್ರ ಹೇಳ್ತಾ ಇಲ್ಲ, ಎಲ್ಲರದು ಅಂದ್ರೆ ಯಾರಿಗೆ ಅನುದಾನ ಬರ್ತಿಲ್ಲ ಅವರೆಲ್ಲ ಬಹಿರಂಗವಾಗಿ ಭ್ರಷ್ಟಾಚಾರ ಕೇಳಿ. ಇವತ್ತೊಂದು ಮಾತು ಹೇಳ್ತೀನಿ ಕೇಳಿ, ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಒಂದೊಂದು ಕ್ಷೇತ್ರದ ಶಾಸಕರ ಇನ್ಕ್ಲೂಡಿಂಗ್ ಬಿಜೆಪಿ ಶಾಸಕರಿಗೆ ಇವ್ ಬೇಕಾದ್ರೆ ದಾಖಲೆ ಕೊಡ್ಲಿಕ್ಕೆ ರೆಡಿ ಇದ್ದೇನೆ, ಬೇಕಾದ್ರೆ ಚಾಲೆಂಜ್ ಮಾಡ್ಲಿಕ್ಕೆ ಏನ್ ಗೊತ್ತಾದು ಏನಂತ ಕೇಳ್ಕೊಳ್ಳಿ ಒಂದೊಂದು ಶಾಸಕರು ಕೂಡ ಕ್ರಿಯಾ ಯೋಜನೆ ರೆಡಿ ಮಾಡ್ಲಿಕ್ಕೆ ಹೇಳಿದ್ದಾರೆ. 50 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಅವರು ಕೊಟ್ಟಿರ್ಬೇಕಾದ್ರೆ ದಳದವರು ಕೊಟ್ಟಿರ್ಬೇಕಾದ್ರೆ 19 ಹಿಡಿದುಕೊಳ್ಳೋಕ್ಕಾಗಲಿಲ್ಲ. ಬಿಜೆಪಿ ಅಧ್ಯಕ್ಷ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಿಜೆಪಿ ಒಡೆದ ಮನೆ ಆಗಿರೋ ಸಂದರ್ಭದಲ್ಲಿ ಕೆಲಸ ಮಾಡಿದ್ರೆ ಬಿಜೆಪಿ ಇನ್ನೊಂದು ಹೇಳ್ತೀನಿ, ಬಿಜೆಪಿ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಯಾರ ಕಾರಣ ಅದಕ್ಕೆ? ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಈ ರಾಜ್ಯಕ್ಕೆ ಅಕಸ್ಮಾತ್ ಏನಾದ್ರು ರಾಜು ಕಾಗೆ ಫೇಕ್ ಯಾವತ್ ಮಾತಾಡಿದ್ರು, BR ಪಾಟೀಲ್ ಯಾವತ್ ಫೇಕ್ ಮಾತಾಡಿದ್ರು? ಫಸ್ಟ್ ದಿವಸ ಫೇಕ್ ಮಾತಾಡಿದ್ರ ಅಥವಾ ಮೊನ್ನೆ ಫೇಕ್ ಮಾತಾಡಿದ್ರ? ಪರಮೇಶ್ವರ್ ಅವರು ಸ್ಟ್ಯಾಂಡು ಮಂಗಳವಾರಕ್ಕೆ ಮತ್ತು ಗುರುವಾರಕ್ಕೆ ಯಾಕೆ ಚೇಂಜ್ ಆಯ್ತು? ಯಾವ ಫೇಕ್ ಮಾತಾಡಿದ್ರು? ಎಲ್ಲರದು ಮೈಕ್ ಆಫ್. ಗೊಂದಲಗಳನ್ನ ಬಗೆಹರಿಸಿ ಸ್ಕ್ರೀನ್ ಅಲ್ಲಿ ಥ್ಯಾಂಕ್ ಯು ಎಲ್ಲರಿಗೂ. ಸ್ಕ್ರೀನ್ ಅಲ್ಲಿ ನಾನು ಮಾತ್ರ ಎಲ್ಲರಿಗೂ ಧನ್ಯವಾದ. ಗೊಂದಲಗಳನ್ನ ಮುಗಿಸ್ಕೊಂಡು ಆಡಳಿತದ ಕಡೆಗೆ, ಜನರ ಪರವಾದ ನಿರ್ಧಾರಗಳ ಕಡೆಗೆ ಕಾಂಗ್ರೆಸ್ ಸರ್ಕಾರ ಗಮನ ಕೊಡ್ಲಿ ಅಂತ ಹೇಳಿ ಮುಕ್ಕೋಟಿ ದೇವರಲ್ಲೂ ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಬೇರೆ ಧರ್ಮದ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.